ಸೇತುವೆ. ಸರ್ಕಾರಿ ಇಲಾಖೆಗಳು ಮತ್ತು ಸಮುದಾಯದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 11:30ರಿಂದ 12:30ರವರೆಗೆ. ಪ್ರಸ್ತುತಿ ಜೆಎಸ್ಎಸ್ ರೇಡಿಯೋ 91.2 FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತು ಕೇಳಲಿದ್ದೀರಿ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ KH ರವಿರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರುತ್ತಾರೆ. ಕೃಷಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ಇತರೆ ಯೋಜನೆಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ನೀವು ಕೂಡ ಕರೆ ಮಾಡಿ ನೇರವಾಗಿ ಅಧಿಕಾರಿಗಳ ಜೊತೆ ಮಾತನಾಡಬಹುದು. ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಅಥವಾ ಕೃಷಿ ಸಲಹೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳು ಅಥವಾ ಸಲಹೆಗಳು ಇದ್ದಲ್ಲಿ ಕರೆ ಮಾಡಿ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8296725912. ಮತ್ತೊಂದು ದೂರವಾಣಿ ಸಂಖ್ಯೆ 0821254656. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ತಮಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಬಹುಶಃ ಇವತ್ತು ನಾವು ಮಾತನಾಡ್ತಿರುವಂಥ ವಿಷಯ ಬಹಳ ಮುಖ್ಯವಾದದ್ದು. ಏಕೆಂದರೆ ರೈತ ಅಥವಾ ಕೃಷಿ ಒಂದು ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ. ಅಂತಹ ಬೆನ್ನೆಲುಬನ್ನು ಗಟ್ಟಿಗೊಳಿಸಲಿಕ್ಕೆ ಅಥವಾ ಅದನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ಕೃಷಿ ಇಲಾಖೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಸರ್. ಅಂತಹ ಪಾತ್ರವನ್ನು ನಿರ್ವಹಿಸುವಂಥ ಈ ಇಲಾಖೆಯಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳು ನಮ್ಮ ರೈತನಿಗಿದೆ ಅಂತ ಸರ್? ಎಲ್ರಿಗೂ, ರೈತ ಬಂಧುವರಿಗೂ ಕೂಡ ನಾನು ಮೊದಲಿಗೆ ನಮಸ್ಕಾರಗಳನ್ನು ಮಾಡ್ತಾ, ನಮ್ಮ ಕೃಷಿ ಇಲಾಖೆಯಿಂದ ರೈತ ಬಾಂಧವರಿಗೆ ಹಲವಾರು ಸೇವಾ ಸೌಲಭ್ಯಗಳು ದೊರೀತವೆ. ಅದರಲ್ಲಿ ಪ್ರಮುಖವಾಗಿ ಬಿತ್ತನೆ ಬೀಜ ಏನಿದೆ, ಪೂರ್ವ ಮುಂಗಾರು ಬೆಳೆಗಳಿಗಾದಂಥ ಹೆಸರು, ಉದ್ದು, ಅಲಸಂದೆ, ಈ ಎಲ್ಲ ಬಿತ್ತನೆ ಬೀಜಗಳು ಸಿಗ್ತವೆ. ಈಗ ಆಲ್ರೆಡಿ ನಾವು ಅದನ್ನು ವಿತರಣೆನೂ ಮಾಡಿದ್ದೀವಿ, ಇನ್ನೂ ವಿತರಣೆ ನಡೀತಾ ಇದೆ. ಎರಡನೇದು ಮುಂಗಾರು ಹಂಗಾಮಿಗೆ ಈ ಪೂರ್ವ ಮುಂಗಾರು ಏನಂತೀವಿ ಅಂದರೆ ಮಾರ್ಚಿಂದ ಮೇವರೆಗೆ ಪೂರ್ವ ಮುಂಗಾರು ಅಂತೀವಿ, ಜೂನಿಂದ ಸೆಪ್ಟೆಂಬರ್ವರೆಗೆ ಮುಂಗಾರು ಅಂತೀವಿ. ಈ ಮುಂಗಾರು ಹಂಗಾಮಿಗೆ ನಾವು ಏನು ಮುಸುಕಿನ ಜೋಳ ಇರ್ಬೋದು, ಮತ್ತು ರಾಗಿ ಬಿತ್ತನೆ ಬೀಜ, ಭತ್ತದ ಬಿತ್ತನೆ ಬೀಜ, ಮತ್ತು ಇದ್ರ ಜೊತೆಗೆ ಕೆಲವರು ಹೆಸರು, ಉದ್ದು, ಅಲಸಂದೆನೂ ಕೆಲವು ಭಾಗಗಳಲ್ಲಿ ಹಾಕೋರು ಇರ್ತಾರೆ. ಈ ಎಲ್ಲ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ಸಮರ್ಪಕವಾಗಿ ನಾವು ವಿತರಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳಾದಂಥ ಜಿಂಕ್ ಸಲ್ಫೇಟು, ಬೋರ್ಯಾಕ್ಸು, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಕನ್ಸಾರ್ಷಿಯಾ ಅಂತೀವಿ, NPK ಕನ್ಸಾರ್ಷಿಯಾ ಲಿಕ್ವಿಡ್ಗಳಿರ್ತವೆ. ಇವು ಸ್ಪ್ರೇ ಮಾಡಲಿಕ್ಕೂ ಕೂಡ ಆಗ್ತವೆ. ಕೆಲವರು ತರಕಾರಿಗೂ ಬೆಳೆಸ್ತಾರೆ, ಕೆಲವು ಕೃಷಿ ಬೆಳೆಗಳಿಗೂ ಬೆಳೆಸ್ತಾರೆ. ಮತ್ತು ಈ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಿದ್ದಾವೆ. ಇದ್ರ ಜೊತೆಗೆ ಟಾರ್ಪಲಿನ್ನು ಕೂಡ 50% ಸಹಾಯಧನದಲ್ಲಿ ಟಾರ್ಪಲಿನ್ ಕೂಡ ವಿತರಣೆ ಮಾಡ್ತೇವೆ. ಅದ್ರ ಜೊತೆಗೆ ಕೈಚಾಲಿತ ಯಂತ್ರೋಪಕರಣಗಳು, ಎತ್ತು ಚಾಲಿತ ಯಂತ್ರೋಪಕರಣಗಳೇನಿದ್ದಾವೆ, ನೇಗಿಲು, ಹಲವೆ, ಇಂಥವೆಲ್ಲ ಕೂಡ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದೊರೀತವೆ. ಮತ್ತು ಇದ್ರ ಜೊತೆಗೆ ಕೃಷಿ ಯಂತ್ರೋಪಕರಣಗಳು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ 50% ಸಹಾಯಧನದಲ್ಲಿ ಸಾಮಾನ್ಯ ವರ್ಗಕ್ಕೆ ಹಾಗೂ 90% ಸಹಾಯಧನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಈ ಕೃಷಿ ಯಂತ್ರೋಪಕರಣಗಳನ್ನು ನಾವು ವಿತರಣೆ ಮಾಡ್ತೀವಿ. ಅದರಲ್ಲಿ ಪವರ್ ಟಿಲ್ಲರ್ ಇರ್ಬೋದು, ಪವರ್ ವೀಡರು, ಬ್ರಷ್ ಕಟ್ಟರು, ರೋಟೋವೇಟರು, ಕಲ್ಟಿವೇಟರು, ಇಂಥವೆಲ್ಲ ಬರ್ತವೆ. ಇದರಲ್ಲಿ ಏನಾಗಿದೆ, ಒಂದು ರೈತರು ಕೆಲವರು ಪ್ರಶ್ನೆ ಕೇಳ್ಬೋದು, ಏನು
SCP-TSPಗೆ ಕಡಿಮೆ ಅಂತ, ಅದು ಅನುದಾನ ಸ್ವಲ್ಪ ಕಡಿಮೆನೇ ಬರ್ತಾ ಇದೆ SCP-TSPಗೆ. ಆದರೆ ಸಾಮಾನ್ಯ ವರ್ಗಕ್ಕೆ ಯಾವುದೇ ಕೊರತೆ ಇಲ್ಲ. ಸೊ ಹಾಗಾಗಿ SCP-TSPಗೆ ಸ್ವಲ್ಪ ಅನುದಾನ ಕಡಿಮೆ ಬರ್ತಾ ಇದೆ. ನಾವು ಇದನ್ನು ಮೇಲಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಅಂದರೆ SC/ST ಯಾವ್ದು ಸರ್? ಹೌದು, SC/STಗೆ ಸ್ವಲ್ಪ ಅನುದಾನ ಕಡಿಮೆ ಬರ್ತಾ ಇದೆ. ನಮ್ಮ ರಿಕ್ವೈರ್ಮೆಂಟು ಜಾಸ್ತಿ ಇದೆ, ಆದರೆ ಸ್ವಲ್ಪ ಅನುದಾನ ಕಡಿಮೆ ಬರ್ತಾ ಇದೆ, ಬರೋದು ಸಾಕಾಗ್ತಾ ಇಲ್ಲ. ಅದನ್ನು ಮೇಲಧಿಕಾರಿಗಳು, ಮಾನ್ಯ ಸಚಿವರುಗಳು ಎಲ್ಲರ ಗಮನಕ್ಕೆ ನಾವು ತಂದಿದ್ದೇವೆ. ಮತ್ತು ಇದ್ರ ಜೊತೆಗೆ 90% ಸಹಾಯಧನದಲ್ಲಿ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ಸ್ಪ್ರಿಂಕ್ಲರನ್ನು ಏನು ತುಂತುರು ನೀರಾವರಿ ಘಟಕಗಳು, ಇವುಗಳನ್ನು ಹನಿ ನೀರಾವರಿ ಘಟಕ, ಏನು ಕಬ್ಬಿಗೆ ಹನಿ ನೀರಾವರಿ ಘಟಕ, ಡ್ರಿಪ್ಪು, ಮತ್ತು ಬೇರೆ ಕೃಷಿ ಬೆಳೆಗಳಿಗೆ ಸ್ಪ್ರಿಂಕ್ಲರ್ಸ್ಗಳನ್ನು, ಇದು ಇರ್ರೆಸ್ಪೆಕ್ಟಿವ್ ಆಫ್, ಅಂದರೆ ಜನರಲ್ ಅಂತಿಲ್ಲ, SC/ST ಅಂತಿಲ್ಲ, ಎಲ್ರಿಗೂ 90%, ಎಲ್ಲರಿಗೂ 90% ಸಹಾಯಧನದಲ್ಲಿ ಈ ಒಂದು ಸೂಕ್ಷ್ಮ ನೀರಾವರಿ ಘಟಕಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಎಸ್ ಸರ್. ಒಂದು ಬಿತ್ತನೆ ಬೀಜಗಳು, ಅದಕ್ಕೆ ಬೇಕಾದಂಥ ಔಷಧೋಪಚಾರಗಳು, ಜೊತೆಗೆ ಈ ಯಂತ್ರೋಪಕರಣಗಳ ಕುರಿತು ತಾವು ಹೇಳ್ತಾ ಇದ್ರಿ ಸರ್. ಅದನ್ನು ಮುಂದುವರಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಕರೆ ತೊಗೊಂಡ್ಬಿಡ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ನಾವು ಶ್ರೀನಿವಾಸ್ ಅಂತ, ಮಾಕೋಡು, ಪಿರಿಯಾಪಟ್ಟಣ ತಾಲೂಕು. ಓಕೆ, ಹೇಳಿ ಶ್ರೀನಿವಾಸ್ ಅವರೇ. ನಮಸ್ತೆ. ನಮ್ದು ಸರ್, ನಮ್ಮ ಸಮಸ್ಯೆ ಏನು ಅಂತಂದ್ರೆ, ಈಗ ಒಂದು ಮೆಡಿಕಲ್ ಹೋದಾಗ ಮೆಡಿಕಲ್ ಇಷ್ಟೇ ಕ್ವಾಲಿಫಿಕೇಶನ್ ಓದಿರ್ಬೇಕು, ಮೆಡಿಕಲ್ ಅಲ್ಲಿ ಒಂದು ಮಾತ್ರೆ ಕೊಡ್ಬೇಕಾರೆ ಅಂತ ನಿಮ್ದು ಒಂದು ರೂಲ್ಸ್ ಇರುತ್ತೆ. ಹೌದು ಹೌದು. ಬಟ್ ಗೊಬ್ಬರದ ಅಂಗಡಿಗಳಲ್ಲಿ ಏನಾಗುತ್ತೆ ಅಂದ್ರೆ, ಹೆಸರು ಲೈಸೆನ್ಸ್ ಹೋಲ್ಡ್ ಒಬ್ರು ಇರ್ತಾರೆ, ಬಟ್ ಲೈಸೆನ್ಸ್ ಒಬ್ರು ಇದ್ಬಿಟ್ಟು ಒಬ್ರು ಅನ್ಎಜುಕೇಟೆಡ್ಗಳು ಎರಡು ಜನ 3 ಜನ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ. ಅವರು ಪಾರ್ಟಿಗಳು ಅಲ್ಲಿ ಅಂಗಡಿಲಿ ಇರೋದೇ ಇಲ್ಲ, ಬೇರೆ ಇರ್ಸಿರ್ತಾರಲ್ಲ, ಅವ್ರ ಕೈಲಿ ನಮ್ಗೆ ಔಷಧಿ ಆಗ್ಲಿ ಗೊಬ್ಬರ ಆಗ್ಲಿ ಸಪ್ಲೈ ಕೊಡ್ತಾರೆ. ಅದು ನಾವು ತಗೊಬಂದಿ ನಮ್ಗೆ ಈಗ ಔಷಧಿ ಅಂಗಡಿಗೆ ಹೋಗ್ಬಿಟ್ಟು ನಾವು ಔಷಧಿ ಕೇಳಿದ್ರೆ, ಒಂದು ಉಳಿನ ಔಷಧಿ ಕೊಡಿ ಅಂದ್ರೆ ಅವ್ರು ಹೇಳ್ತಾರೆ ಸಣ್ಣ ಹುಳ ಸಾಯೋದ್ಬೇಕು, ದಪ್ಪ ಹುಳ ಸಾಯೋದ್ಬೇಕು ಅಂತ ಕೇಳ್ತಾರೆ. ಸರ್, ನೀವು ಈಗ ಒಂದು ಅಂಗಡಿ ಒಳಗೆ ನಾವು ಒಂದು ಆತರ ಒಂದು ರೇಡ್ ಮಾಡಿದಾಗ, ನೀವು ಆತರ ಇದ್ದಾಗ ನಮ್ಗೆ ಒಂದು ಜನಗಳಿಗೆ ಒಂದು ಉಪಕಾರ ಮಾಡ್ದಂಗೆ ಆಯ್ತದಲ್ಲ ಸರ್? ಆಯ್ತು. ಈಗ ನಾವೇನು ಮಾಡ್ತಾ ಇದೀವಿ ನೋಡಿ, ಈಗ ಯಾವುದೇ ಒಂದು ಡೀಲರ್ಗೆ ಈಗ ಸರ್ಕಾರ ಲೈಸೆನ್ಸ್ಗೆ ಕ್ವಾಲಿಫಿಕೇಷನ್ ಫಿಕ್ಸ್ ಮಾಡಿದೆ. ಹೊಸ್ದಾಗಿ ತಗೊಳ್ಳೋರಿಗೆ ಮಿನಿಮಮ್ BSc ಕೆಮಿಸ್ಟ್ರಿ ಅಥವಾ BSc ಅಗ್ರಿಕಲ್ಚರ್ ಅಲೈಡ್ ಸಬ್ಜೆಕ್ಟ್ ಇರಬೇಕು. ಅಥವಾ ಈಗ ಕೆಲವರು ಆಲ್ರೆಡಿ ಮೊದಲೇ ಆರಂಭ ಮಾಡಿಬಿಟ್ಟಿರ್ತಾರೆ, ಹಳೆ ಡೀಲರ್ಗಳು. ಬಟ್ ಅವ್ರಿಗೂ ಕೂಡ ತರಬೇತಿ ಪಡಿಬೇಕು ಅಂತಿದೆ. ತರಬೇತಿ ಅಂದರೆ ಏನು? ಅವರು 28,000 ರೂಪಾಯಿ ದುಡ್ಡು ಕಟ್ಟಿ 1 ವರ್ಷ ಪ್ರತಿ ವಾರಕ್ಕೊಮ್ಮೆ 1 ದಿವಸ ಕ್ಲಾಸ್ ಮಾಡ್ತಾರೆ. ದೇಸಿ ಕೋರ್ಸ್ ಅಂತ ನೀವು ಕೇಳಿರ್ಬೋದು. ಅದನ್ನು ಮಾಡಿ, ಅದನ್ನು ತರಬೇತಿ ತಗೊಂಡು ಇದರಲ್ಲಿ ಏನೇನು, ಯಾವ ಕೀಟಗಳಿಗೆ, ಯಾವ ರೋಗಗಳಿಗೆ ಯಾವ ಔಷಧಿ ಹೊಡಿಬೇಕು ಅನ್ನೋದನ್ನೆಲ್ಲ ಅದರಲ್ಲಿ 1 ವರ್ಷ ತಿಳುವಳಿಕೆ ಕೊಡ್ತಾರೆ. ಆ ರೀತಿ ನಾವು ಸಾಕಷ್ಟು ಇದುವರೆಗೆ ಸುಮಾರು 580 ಜನ ಡೀಲರ್ಗಳಿಗೆ ಈಗ ಆಲ್ರೆಡಿ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಆಯಿತಾ? ಆ ರೀತಿ ಇನ್ಯಾರು ಉಳ್ಕೊಂಡಿದ್ರೆ ನೀವು ನಮ್ಮ ಅಲ್ಲಿ ADA ಸಹಾಯಕ ಕೃಷಿ ನಿರ್ದೇಶಕರು ಅವ್ರ ಗಮನಕ್ಕೆ ತನ್ನಿ, ಅವ್ರಿಗೆ ಇದು ಮಾಡೋಣ. ಬಟ್ ನೀವು ಹೇಳೋದು ಕರೆಕ್ಟು. ನೀವು ಏನು ಹೇಳ್ತಾ ಇದ್ದೀರಿ 100ಕ್ಕೆ 100 ಸತ್ಯ. ಈಗ ನಮ್ಮೂರಲ್ಲೇ ಒಂದು ಘಟನೆ ಆಯ್ತು. ನೀವು ಏನ್ ಟ್ರೈನಿಂಗ್ ಕೊಡ್ತೀರಿ, ಅವರು ಅಂಗಡಿಲಿ ಕೂರಲ್ಲ ಸರ್. ಗೊತ್ತಾಯ್ತು. ಅದಕ್ಕೆ ಎಲ್ಲೋ ಇರ್ತಾರೆ. ಕರೆಕ್ಟ್. ಆಮೇಲೆ ನೀವು ಇದುವರೆಗೂ ಈಗ ನೀವು ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಈ ಒಂದು ಸಂವಾದ ಕಾರ್ಯಕ್ರಮ ಮಾಡ್ಕೊಂಡಿದೀನಿ. ನಿಮ್ಮನ್ನ ನಾವು ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು ಅಂದ್ರೆ ಕಷ್ಟ. ಇದೊಂದು ಇದು ನಮ್ಗೆ ರೇಡಿಯೋದಾಗ್ಬೋದು, ನಿಮ್ಗಾಗ್ಬೋದು, ಧನ್ಯವಾದ ಹೇಳ್ತೀವಿ. ಬಟ್ ಎಕ್ಸ್ಪೈರಿ ಡೇಟ್ ಆಗಿರೋ ಔಷಧಿನೂ ಸುಧಾ ಮಡಿಕೊಂಡಿರ್ತಾರೆ. ಇಲ್ಲ, ಈಗ ಅದನ್ನ ನಮ್ಮವರು ಚೆಕ್ ಮಾಡಿಸ್ತಾ ಇದ್ದೀನಿ. ಹಂಗೂ ಏನಾರು ನಿಮ್ ಗಮನಕ್ಕೆ ಬಂದಿದ್ರೆ ನನಗೆ ಜಸ್ಟ್ ನನ್ನ ಫೋನ್ ನಂಬರ್ ತಗೊಳ್ಳಿ, ನನಗೆ ಫೋನ್ ಮಾಡಿ ಹೇಳಿ, ನಾನು ಅದನ್ನು ಪರಿಶೀಲನೆ ಮಾಡಿಸ್ತೀನಿ. ಆಗ್ಬೋದಾ? ಶ್ರೀನಿವಾಸ್ ಅವರೇ, ಒಂದು ಒಳ್ಳೆ ವಿಚಾರವನ್ನು ಹೇಳಿದ್ರಿ. ಖಂಡಿತವಾಗ್ಲೂ ಯಾವುದೇ ಹೇಳಿದ್ದು ನೀವು ಏನು ಹೇಳಿದ್ರಿ, ಈಗ ತಿಳುವಳಿಕೆ ಉಳ್ಳವರು ಆ ಔಷಧಿಗಳನ್ನು ಕೊಡಬೇಕು ಅಂತ ನಿಜಕ್ಕೂ ತುಂಬ ಶ್ಲಾಘನೀಯವಾದಂಥ ಮಾತು. ಯಾಕೆಂದರೆ ಇವತ್ತು ನಮಗೆ ಬೇಕಾಗಿರೋದೇ ಅದು. ಯಾವುದೋ ಕೊಡೋದು, ಯಾವುದಕ್ಕೇನೋ ರೋಗಕ್ಕೆ ಕೀಟದ ಕೊಡೋದು, ಕೀಟಕ್ಕೆ ರೋಗ ಕೊಡೋದು, ಇದೆಲ್ಲ ಆಗಬಾರ್ದು. ನೀವು ಪ್ರಸ್ತಾಪ ಮಾಡೋದು ಖಂಡಿತ ಒಳ್ಳೇದು. ರೈತರು 1 ವರ್ಷ ಆರಂಭ ಒಂದು ಔಷಧಿ ಒಳಗ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಇನ್ನೊಂದು ವರ್ಷ ಗಂಟ ಕಾಯ್ಬೇಕಲ್ಲ ಸರ್ ನಾವು? ಕರೆಕ್ಟ್. ಒಂದ್ ಬೆಳೆ ನೋಡಿ, ಅವರು ಲೈಸೆನ್ಸ್ ತಗೋತಾರೆ, AC ರೂಮ್ ಮೇಲೆ ಇರ್ತಾರೆ, ಯಾವನ್ನೋ ಬಿಟ್ಟಿರ್ತಾರೆ. ನಾವು ಹೋಗಿ ಔಷಧಿ ಕೇಳಿದ್ರೆ ಸಣ್ಣ ಹುಳ ಸಾಯೋದ್ಬೇಕು, ದಪ್ಪ ಹುಳ ಸಾಯೋದ್ಬೇಕು ಅಂತ ಕೇಳ್ತಾರಲ್ಲ ಸರ್? ಇಲ್ಲ, ಖಂಡಿತ ಶ್ರೀನಿವಾಸ್ ಅವರೇ, ಇದು ಬಹಳ ಪ್ರಮುಖವಾದ ವಿಚಾರನೇ. ಯಾಕಂದ್ರೆ ನೀವು ಹೇಳ್ದಂಗೆ ಒಂದು ನೀವು ಎಕ್ಸ್ಪೈರಿ ಡೇಟು ಅಂತ ಹೇಳಿದ್ರಿ. ಶ್ರೀನಿವಾಸ್ ಅವ್ರಿಗೆ ಒಂಚೂರು ನೋಡೋದು ಗೊತ್ತಿರುತ್ತೆ, ಅದು ಗೊತ್ತಾಗುತ್ತೆ. ಬಟ್ ಕೆಲವರು ರೈತರಿಗೆ ಗೊತ್ತಾಗೋದೇ ಇಲ್ಲ. ಅವ್ರು ಏನು ಕೊಡ್ತಾರೋ ಪಾಪ ಅದನ್ನು ತೊಗೊಳ್ತಾರೆ. ಖಂಡಿತ ನೀವು ಹೇಳಿದ್ರಲ್ಲ ನೋಡಿ, ಡಾಕ್ಟರ್ಗೆ ಹೋಲಿಸಿದ್ರೆ ಅಥವಾ ಮೆಡಿಕಲ್
ಮೆಡಿಕಲ್ ಸ್ಟೋರ್ಗೆ ಹೋಲಿಸಿದರೆ ನಿಜ. ನಿಜ. ಯಾಕೆಂದರೆ ಯಾವ ಕಾಯಿಲೆಗೆ ಯಾವ ತೊಂದರೆಗೆ ಯಾವ ಔಷಧಿ ಕೊಡಬೇಕು ಅಥವಾ ಯಾವ ಗೊಬ್ಬರ ವಿಚಾರವನ್ನು ತಿಳ್ಕೊಂಡಿರಬೇಕು ಅವರು. ಸೊ ಇದನ್ನು ಗಮನಿಸಿ ಅಂತ ತಾವು ಸಲಹೆಯನ್ನು ನೀಡ್ತಾ ಇದ್ದೀರಿ. ಸೊ ಬಹುಶಃ ಅವ್ರ ಗಮನಕ್ಕೆ ಬಂದಿದೆ, ಅವ್ರ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅಂತ ನಾನು ಕೂಡ ಭಾವಿಸ್ಕೊಳ್ತೇನೆ ಸರ್. ಖಂಡಿತ. ಓಕೆ, ಧನ್ಯವಾದಗಳು. ಧನ್ಯವಾದಗಳು. ಮತ್ತೊಂದು ಕರೆ ಇದೆ ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಸರ್, ನಾವು ಇದು ಕಿಶನ್ ಸಮನ್ಸ್ ಬಗ್ಗೆ ಕೇಳಬೇಕಾಯಿತು. ನಮಗೆ ದುಡ್ಡು ಬಂದಿರಲಿಲ್ಲ. ಎಲ್ಲಿಂದ ಮಾತನಾಡ್ತಿದ್ರಿ ಸರ್? ಟಿ ನರಸೀಪುರ ತಾಲೂಕು ಚಿದ್ರವಳ್ಳಿ ಅಂತ. ಓಕೆ, ನೋಡಿ, ತಮ್ಮ ಹೆಸರೇನು ಹೇಳಿದ್ರಿ? ನಾರಾಯಣ್ ಅಂತ ಸರ್. ನಾರಾಯಣ್. ಈಗ ನೋಡಿ, ಏನಾಗಿದೆ ನಿಮಗೆ, ಏನಂತ ಯಾವಾಗ ಮಾಡಿಸಿದ್ದು ನೀವು? ನಮ್ದು ಬರ್ತಾ ಇತ್ತು ಸರ್. ನಾವು ಆಗಲೇ 3-4 ವರ್ಷ ಆಯಿತು ಮಾಡಿಸಿ. ಎಷ್ಟು ದಿನ ಆದ್ಮೇಲೆ ನಿಂತೋಗಿದೆ? ಈಗ ಒಂದು 2 ತಿಂಗಳು ಬರ್ಬೇಕಾಯ್ತು ಸರ್. ಈ ಸರ್ ಇದು ಈ ಸಲಿದ್ದು ಇನ್ನೂ ಇದು ಮಾಡಿಲ್ವಲ್ಲ, 21ನೇ ಕಂತು ಇನ್ನೂ ಮಾಡಿಲ್ಲ, ರಿಲೀಸ್ ಮಾಡಿಲ್ಲ ಸರ್. ಅದು ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಬರ್ತದೆ, ಕಂಟಿನ್ಯೂಸ್ ಬರ್ತಾ ಇದ್ರೆ ಬರ್ತದೆ. ನಿಮಗೆ ಹಿಂದಿನ 2 ತಿಂಗಳವರೆಗೂ ಬಂದಿದೆ ಅಲ್ವಾ? ಹಾಂ, ಬಂದಿದೆ. ಹಿಂದೆ ಬಂದಿದೆ ಸರ್. ಸರಿ ಬಂದಿತ್ತು 2,000. ಇನ್ನ ಅದು ನೋಡಿ 4 ತಿಂಗಳಿಗೊಮ್ಮೆ ಬರೋದು. ಹೌದು ಸರ್, 4 ತಿಂಗಳಿಗೆ ಒಂದ್ಸರಿ ಬರ್ತದೆ. ಇನ್ನು ನೀವು 2 ತಿಂಗಳಾಯ್ತು ಅಂತೀರಿ, ಇನ್ನೂ ಬರಬೇಕು. ಈ ಮಂತು ಅಥವಾ ನೆಕ್ಸ್ಟ್ ಮಂತಲ್ಲಿ ಇನ್ನೊಂದು ಇನ್ಸ್ಟಾಲ್ಮೆಂಟ್ ಬರ್ತದೆ. ಆಗ್ಬೋದಾ? ಓಕೆ. ಆಮೇಲೆ ಸರ್, ಇದು ಸರ್ ವೀಳ್ಯದೆಲೆಗೆ ಯಾವುದು ಔಷಧಿ ಮತ್ತೆ ಅದಕ್ಕೆ ಗೊಬ್ಬರ ಯಾವ್ದು ಹಾಕ್ಬೇಕಾಗತ್ತೆ ಸರ್? ಅದನ್ನ ವೀಳ್ಯದೆಲೆ ಹಾರ್ಟಿಕಲ್ಚರ್ ಬರ್ತದೆ. ಆದರೂ ಕೂಡ ನಾನು ಹೇಳೋದು ಏನಂದರೆ, ಅದನ್ನು ನೀವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹಾಕಬೇಕು. ಯಾವುದನ್ನೇ ಕೆಮಿಕಲ್ಸ್ ಹಾಕೋದಿದ್ರು, ಫರ್ಟಿಲೈಸರ್ ಹಾಕೋದಿದ್ರು ನೀವು ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ. ನಮ್ಮ ಮೈಸೂರು JSS ಇದೆ ಅಲ್ಲ, ಇದು KVK JSS ಇದೆ. ನಮ್ಮ ಮೈಸೂರದು, ನಮ್ಮ ಈ ತಾಲೂಕು ಆಫೀಸು, ಮೈಸೂರು ತಾಲೂಕು ಆಫೀಸ್ ಹತ್ರ ನಮ್ಮದು ಮಣ್ಣು ಪರೀಕ್ಷೆ ಇದಿದೆ. ಮಣ್ಣು ಪರೀಕ್ಷೆ ತಗೊಬಂದು ಮಾಡಿಸ್ಬಿಟ್ಟು ಅದಕ್ಕೆ ಆಧಾರದ ಮೇಲೆ ಏನು ಕೊರತೆ ಇದೆ, ಏನಿದೆ ಅನ್ನೋದ್ರ ಆಧಾರದ ಮೇಲೆ ನೀವು ಹಾಕ್ಬೇಕು. ಸುಮ್ಮನೆ ಹಂಗೆ ಹಾಕೋದಲ್ಲ. ಬಟ್ ಈಗ ಸದ್ಯಕ್ಕೆ ಅದಕ್ಕೆ ಸ್ವಲ್ಪ ಇದಿದ್ರೆ ಹಾಕಿ, ಏನು ತಿಪ್ಪೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಇಂಥದ್ದು ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಹಾಕ್ಸಿ. ಮತ್ತೆ ಇದು ತೆಂಗಿಗೆ ಯಾವುದು ಬೇಕಾಗುತ್ತೆ ಸರ್? ತೆಂಗಿಗೆ ನೋಡಿ, ಅದಕ್ಕೂ ಫರ್ಟಿಲೈಸರು ಹಾಕಬೇಕು. ಬಟ್ ನೀವು ಕಾಂಪ್ಲೆಕ್ಸ್ ಹಾಕಿದ್ರೆ ಒಳ್ಳೇದು. ಇಲ್ಲ 20 ಹಾಕಿ ಅದಕ್ಕೆ ಪೊಟ್ಯಾಶ್ ಮಿಕ್ಸ್ ಮಾಡಿ. ಎಷ್ಟು ಏಜ್ ಅದು ಗಿಡದ ಏಜ್ ಎಷ್ಟು? ಈಗ 3 ವರ್ಷ ಆಯ್ತು ಸರ್. 3 ವರ್ಷ ಆದರೆ ಒಂದು 1/4 kg 20 ಒಂದು ಗಿಡಕ್ಕೆ, ಮತ್ತು 3/4 kg ಪೊಟ್ಯಾಶು, ಆಯಿತಾ? ಇವೆರಡನ್ನು ಮಿಕ್ಸ್ ಮಾಡಿ ಹಾಕಬೇಕು. ಆಮೇಲೆ ಈಗ ಫಲ ಇನ್ನೂ ಬುಟ್ಟಕ್ಕೆ ಸ್ಟಾರ್ಟ್ ಮಾಡಿಲ್ವಲ್ಲ, ಇವೆರಡು ಹಾಕಿ ಸಾಕು. ಸಾಧ್ಯ ಆದರೆ ಬೇವಿನ ಹಿಂಡಿ ಹಾಕ್ಸಿ. ಬೇವಿನ ಹಿಂಡಿ ಒಂದು 5-6 kg ಒಂದು ಗಿಡಕ್ಕೆ ಹಾಕ್ಸಿ. ಒಂದು ಗಿಡಕ್ಕೆ 5-6 kg ಬೇವಿನ ಹಿಂಡಿ ಹಾಕ್ಸಿ. ಸರಿ. ಓಕೆ, ಧನ್ಯವಾದಗಳು ನಾರಾಯಣ ಅವರೇ. ಕೇಳ್ತಾರೆ, ಮತ್ತಷ್ಟು ಮಾತನಾಡ್ತೀವಿ. ಎಸ್ ಸರ್, ಖಂಡಿತ. ನೋಡಿ, ಸಾಕಷ್ಟು ಜನರಿಗೆ ಏನೋ ಮಾಡಬೇಕು ಅಂತ ಇದೆ. ಈ ಥರದೊಂದು ಸಲಹೆಗಳು ಸಿಕ್ಕಿದಾಗ ಅವ್ರಿಗೆ ಬಹಳ ಖುಷಿ ಆಗುತ್ತೆ, ಏನೋ ಒಂದು. ಸೊ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸೌಲಭ್ಯಗಳು ಒದಗಿಸಿದಿರಿ ಅಂತ ಕಾಣಿಸುತ್ತೆ ತಮ್ಮ ಇಲಾಖೆಯಿಂದ. ಹೇಗೆ ಸರ್, ಆಯಾ ತಾಲೂಕು ಮಟ್ಟದಲ್ಲಿ? ಇಲ್ಲ ನೋಡಿ, ನಮ್ಮದು ಹೋಬಳಿ ಮಟ್ಟದಲ್ಲಿದೆ. ಹೋಬಳಿ ಮಟ್ಟದಲ್ಲಿ ಒಟ್ಟು ಮೈಸೂರು ಜಿಲ್ಲೆಯಲ್ಲಿ 33 ಹೋಬಳಿ ಇದ್ದಾವೆ. 33 ಹೋಬಳಿಗಳಲ್ಲೂ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಆ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರನೇ ಎಲ್ಲ ರೈತ ಬಾಂಧವರಿಗೆ ಈ ಸವಲತ್ತುಗಳು ದೊರಕ್ತಾ ಇದ್ದಾವೆ. ಹೌದು. ಸೊ ಹಾಗಾಗಿ ಅವ್ರೇನು ತಾಲೂಕು ಮಟ್ಟಕ್ಕೆ ಬರೋದು ಬೇಕಾಗಿಲ್ಲ ಅಥವಾ ಜಿಲ್ಲಾ ಮಟ್ಟಕ್ಕೆ ಬರೋದು ಬೇಕಾಗಿಲ್ಲ. ತಾಲೂಕು ಹೋಬಳಿ ಮಟ್ಟದಲ್ಲೇ ಸೌಲಭ್ಯಗಳು ಸಿಗ್ತವೆ. ಎಸ್ ಸರ್. ಈಗ ನಾರಾಯಣ ಅವ್ರು ಕೇಳ್ದಂಗೆ ತಮ್ಮ ತೆಂಗಿಗಾಗಲಿ ಅಥವಾ ವೀಳ್ಯದೆಲೆಗಾಗಲಿ ಅಥವಾ ಬೇರೆ ಯಾವುದೋ ಒಂದು ಭತ್ತಕ್ಕಾಗಲಿ ಜೋಳಕ್ಕಾಗಲಿ ಈ ಥರದ್ದು ಮಾಹಿತಿ ಬೇಕು ಅಂತ ಅಂದಾಗ ತಕ್ಷಣ ಹತ್ತಿರದ ರೈತ ಸಂಪರ್ಕ ಕೇಂದ್ರನಾರು ಸಂಪರ್ಕಿಸಬಹುದು. ಇಲ್ಲ ಅಂದ್ರೆ ಸಹಾಯಕ ಕೃಷಿ ನಿರ್ದೇಶಕರು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅಂತೇಳಿ ತಾಲೂಕು ಮಟ್ಟದಲ್ಲಿ ಇರ್ತಾರೆ, ಅವ್ರನ್ನಾರು ಭೇಟಿ ಮಾಡಬಹುದು. ಈಗ ನೀವು ಭತ್ತದ್ದು ಹೇಳಿದ್ರಿ, ಯಾಕೆಂದ್ರೆ ನಮ್ಮ ರಸಗೊಬ್ಬರ ಬಳಕೆಯಲ್ಲಿ ನಮ್ಮ ರೈತರಿಗೆ ಇಷ್ಟೊಂದು ಮುಂದುವರೆದಿದ್ರು ಕೆಲವೊಂದು ತಿಳುವಳಿಕೆಯ ಕೊರತೆ ಇರ್ತದೆ. ಕೆಲವೊಂದ್ಸಲ ಅದು ಅಂಗಡಿಯವರು ಮಾಡೋ ತಪ್ಪಿಂದ ಇರ್ಬೋದು, ಅಥವಾ ಇವರು ಸ್ವಲ್ಪ ಆ ಕಡೆ ಗಮನ ಹರಿಸ್ತಾ ಇರೋದ್ರಿಂದ ಇರ್ಬೋದು. ಈಗ ನಾವೆಲ್ಲ ಭತ್ತದ ಬಿತ್ತನೆ ಬೀಜವನ್ನ ವಿತರಣೆ ಮಾಡ್ತಾ ಇದ್ದೇವೆ. ಭತ್ತದ ಬಿತ್ತನೆ ಬೀಜ ವಿತರಣೆ ಮಾಡೋ ಸಂದರ್ಭದಲ್ಲಿ ಈಗ ನಮ್ಮ ರೈತರು ಏನ್ ಮಾಡ್ತಾರೆ, ಭತ್ತಕ್ಕೆ 20 ಹಾಕ್ತಾರೆ ಅಥವಾ DAP ಹಾಕ್ತಾರೆ. ಅದಕ್ಕೆ ಬೇಕಾದ್ರೆ ಯೂರಿಯಾ ಮಿಕ್ಸ್ ಮಾಡ್ತಾರೆ ಹೊರತು ಪೊಟ್ಯಾಶ್ ಹಾಕಲ್ಲ. ನೀವು ಈ 20 ಪೊಟ್ಯಾಶ್ ಇಲ್ಲ, DAPಲೂ ಪೊಟ್ಯಾಶ್ ಇಲ್ಲ,
ಆಮೇಲೆ DAP ಹಾಕೋ ಅವಶ್ಯಕತೆ ಇಲ್ಲ. ಇದು 20-20 ಹಾಕಿ ಬೇಕಾದ್ರೆ 20-20 ಹಾಕಿದಾಗ ಖಂಡಿತ ಅದ್ರ ಜೊತೆ ನೀವು ಪೊಟ್ಯಾಷನ್ನ ಮಿಕ್ಸ್ ಮಾಡಲೇಬೇಕು. ಪೊಟ್ಯಾಷನ್ನ ಮೂಲ ಗೊಬ್ಬರವಾಗಿ ಹಾಕಬೇಕು, ಮೇಲ್ಗೊಬ್ಬರವಾಗಿ ಹಾಕೋದಲ್ಲ. ಆಮೇಲೆ ಯೂರಿಯಾನ ಯಾವುದೇ ಕಾರಣಕ್ಕೂ ಈ 20-20 ಇರಲಿ, ಯಾವುದೇ ಗೊಬ್ಬರ ಇರಲಿ, ಅದರಲ್ಲಿ ಮೊದಲೇ ಯೂರಿಯಾ ಇರುತ್ತೆ. 20-20ರಲ್ಲಿ 20% ಯೂರಿಯಾ ಅಂಶ ಇರುತ್ತೆ, DAPಲಿ 18% ಇರುತ್ತೆ. ಅದ್ರ ಜೊತೆ ಮತ್ತೆ ಯೂರಿಯಾ ಮಿಕ್ಸ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ಯೂರಿಯಾನ ಯೂರಿಯಾನೇ ಜಾಸ್ತಿ ಹಾಕ್ಬಿಡ್ತಾರೆ. ಯೂರಿಯಾನ ಮೇಲುಗೊಬ್ಬರವಾಗಷ್ಟೇ ಹಾಕ್ಬೇಕು, ಆಯ್ತಾ. ಆಮೇಲೆ ಇದರಲ್ಲೇ ಯೂರಿಯಾ ಅಂಶ ಇರುತ್ತೆ. ಮತ್ತೆ 20-20 ಮತ್ತೆ ಈಗ ಕಾಂಪ್ಲೆಕ್ಸ್ ಸಿಗ್ತವೆ, 15-15-15, 17-17-17, 19-19-19, 10-26-26. ಇವೆಲ್ಲ ಒಳ್ಳೆ 10-26-26 ಅಂತೂ ಬೆಸ್ಟ್ ಕಾಂಪ್ಲೆಕ್ಸು ಯಾವುದೇ ಬೆಳೆಗೆ. ಆಮೇಲೆ ಒಂದು ಕೆಜಿ ನ್ಯೂಟ್ರಿಯೆಂಟ್ ಲೆಕ್ಕಾಚಾರ ಹಾಕಿದಾಗ ಕಾಸ್ಟು ಕಡಿಮೆ ಆಗ್ತದೆ. ಆಮೇಲೆ ಯಾಕೆ ಪೊಟ್ಯಾಷನ್ನ ಹಾಕ್ಬೇಕು ಅಂತ ಹೇಳೋದಾದ್ರೆ, ಈ ಪೊಟ್ಯಾಷ್ ಕೆಲಸ ಏನಪ್ಪ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಆಮೇಲೆ ಕಾಳು ಚೆನ್ನಾಗಿ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತದೆ, ರಾಗಿಲಿರ್ಬೋದು, ಭತ್ತದಲ್ಲಿರ್ಬೋದು. ಆಮೇಲೆ ಇನ್ನೂ ಒಂದು ಬರ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಈಗ ರಾಗಿಯನ್ನು ಸಾಮಾನ್ಯವಾಗಿ ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳಿತೀವಿ ಹೆಚ್ಚು. ಅಂಥ ಪ್ರದೇಶದಲ್ಲಿ 15 ದಿವಸ ಮಳೆ ಬರ್ದೇ ಇದ್ರೂ ತಡ್ಕೊಳ್ಳೋ ಶಕ್ತಿಯನ್ನು ಈ ಪೊಟ್ಯಾಷ್ ಕೊಡುತ್ತೆ ರಾಗಿಗೆ. ಹಂಗಾಗಿ ಪೊಟ್ಯಾಷ್ ನಮ್ಮ ರೈತರು ಹಾಕೋದೇ ಇಲ್ಲ, 20-20 ಹಾಕ್ಬಿಡ್ತಾರೆ, ಅದ್ರಲ್ಲಿ ಪೊಟ್ಯಾಷ್ ಇರೋದಿಲ್ಲ. ಇಲ್ಲ DAP ಹಾಕ್ಬಿಡ್ತಾರೆ, ಅದ್ರಲ್ಲಿ ಪೊಟ್ಯಾಷ್ ಇರೋದಿಲ್ಲ. ಇಲ್ಲ ಕಾಂಪ್ಲೆಕ್ಸಸ್ಗಳನ್ನು ಉಪಯೋಗಿಸಿ, 3 ಇರುವಂಥ NPK 3 ಇರುವಂಥ ಕಾಂಪ್ಲೆಕ್ಸಸ್ಗಳನ್ನು ಉಪಯೋಗಿಸಿ, ಅಥವಾ ನೀವು ಈ 20-20 ಹಾಕದೇ ಆದರೆ, DAP ಹಾಕದೇ ಆದರೆ ಅದ್ರ ಜೊತೆ ಪೊಟ್ಯಾಷನ್ನ ಮಿಕ್ಸ್ ಮಾಡಿ ಹಾಕಿ ದಯವಿಟ್ಟು. ಆಮೇಲೆ ಇನ್ನೊಂದು ಏನು, ಈ ಭತ್ತದಲ್ಲಿ ಏನು ಮಾಡ್ತಾರೆ ನಮ್ಮ ರೈತ ಬಾಂಧವರು, ಈಗ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಅಂತಾರೆ. ಈ ರೋಗ ರುಜಿನಗಳು ಜಾಸ್ತಿ ಆಗುವಂಥ ಇದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥ ಪೊಟ್ಯಾಷು, ಅದ್ರ ಜೊತೆಗೆ ಜಿಂಕ್ ಸಲ್ಫೇಟ್ ಹಾಕ್ಲೇಬೇಕು. ಭತ್ತದ ಬೆಳೆಗೆ 6-8 kg 1 ಎಕರೆಗೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು ಅಂತ ಹೇಳ್ತೀವಿ. ಈ ಜಿಂಕ್ ಅನ್ನ ಮನುಷ್ಯರು ಕೂಡ ತಗೊಳ್ತೀವಿ, ನಮಗೂ ಕೊಡ್ತಾರೆ, ಅದು ರೋಗ ನಿರೋಧಕ ಶಕ್ತಿ ಬರ್ಲಿಕ್ಕೆ. ಈ ಜಿಂಕ್ ಸಲ್ಫೇಟು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲೇ ಸಿಗ್ತದೆ. ಈಗ ಆಯ್ತು 6-8 ಹೇಳ್ತೀವಿ, ಅಟ್ಲೀಸ್ಟ್ 5 kg ಹಾಕಿ. 5 kg ಒಂದು ಪ್ಯಾಕೆಟ್ ನಮ್ಮಲ್ಲಿ ಸಿಗುತ್ತೆ, 5 kgದು. 5 kgಗೆ 320 ರೂಪಾಯಿ ಬೆಲೆ. ಬಟ್ ಅದು ಪೂರ್ಣ ಬೆಲೆ, ಅರ್ಧ ಬೆಲೆಗೆ ಸಿಗುತ್ತೆ. 50% ಸಬ್ಸಿಡಿ, 160 ರೂಪಾಯಿಗೆ ಸಿಗುತ್ತೆ. ನೀವು ಹೆಂಗಿದ್ರು ರೈತ ಬಾಂಧವರು ಈಗ ಭತ್ತವನ್ನ ಖರೀದಿ ಮಾಡ್ತಾ ಇದ್ದೀರಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಅಥವಾ ಪ್ರೈವೇಟ್ ಅಂಗಡಿಗಳಲ್ಲಿ ಖರೀದಿ ಮಾಡಿದ್ರು ಭತ್ತನ. ನಮ್ಮ ಅಲ್ಲಿ ಪ್ರೈವೇಟಲ್ಲಿ ಖರೀದಿ ಮಾಡೋ ಬದಲು ಜಿಂಕ್ ಸಲ್ಫೇಟ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹಾಯಧನದಲ್ಲಿ ಸಿಗುತ್ತೆ. 5 kgಗೆ 160 ರೂಪಾಯಿ. 1 ಎಕರೆಗೆ 5 kg ಹಾಕಿದ್ರೂ ರೋಗಗಳು ಕಡಿಮೆ ಆಗ್ತವೆ, ಒಳ್ಳೆ ಬಿರುಸಾಗಿ ಬರ್ತದೆ ಭತ್ತ, ಇದು ಬೆಳೆ. ಸೊ ಹಂಗಾಗಿ ಕೀಟಗಳ ಹಾವಳಿ ಕೂಡ ಕಡಿಮೆ ಆಗ್ತದೆ. ಸರ್, ಖಂಡಿತ ಇದು ಈ ವಿಚಾರ ಬಹಳ ಬಹಳ ಮುಖ್ಯವಾಗಿದ್ದು, ಏಕೆಂದರೆ ಒಂದು ಬೆಳೆಯನ್ನು ನೆಡೋದಲ್ಲ, ಹಾಕೋದಲ್ಲ ಅಷ್ಟೇ ಅಲ್ಲ, ಅದನ್ನು ಬೆಳೆಸೋವರೆಗೂ ನಾವು ಏನೇನನ್ನು ಅನುಸರಿಸಬೇಕು ಅನ್ನೋ ಮಾಹಿತಿ ಅಥವಾ ಜ್ಞಾನ ನಮ್ಮ ರೈತರಿಗೆ ಇರಬೇಕಾಗತ್ತೆ. ಅದನ್ನು ಹೇಗೆ ಪಡ್ಕೊಳ್ಳೋದು, ಯಾವ ಹಂತವಾಗಿ ಪಡ್ಕೊಳ್ಳೋದು ಅನ್ನೋದ್ರ ಕುರಿತು ತಮ್ಮ ಜೊತೆ ಮಾತನಾಡ್ತೀನಿ ಸರ್. ಆದರೆ ಅದಕ್ಕೆ ಮುಂಚೆ ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರಿಂದ ಮಾತನಾಡ್ತಾ ಇದ್ರಿ ಸರ್? ಏನಿಲ್ಲ, ನಂದು ಸಮಸ್ಯೆ ಏನಂತ, ಹೆಸರು ಹೇಳಿ ಮೊದಲು ನಿಮ್ಮ ಹೆಸರು. ನನ್ನ ಹೆಸರು ಕುಮಾರ್ ಅಂತ. ಎಲ್ಲಿಂದ? ಇಲ್ಲೇ ಟಿ ನರಸೀಪುರದಿಂದ ಸರ್. ಓಕೆ, ಮಾತನಾಡಿ ಸರ್. ಇವಾಗ ಭತ್ತ ಮಾತಾಡ್ಬೋದಾ ಸರ್? ಮಾತಾಡಿ. ನಾವು ಭತ್ತ ಹಾಕ್ತಾ ಇದೀವಿ. ಈ ಭತ್ತ ಹಾಕಿದ್ರೆ, ಈ ಭತ್ತ ನಾವೀಗ ಇಲ್ಲಿ ಹೊರಗಡೆ ತಗೊಂಡಿದೀವಿ, ರೈತ ಸಂಪರ್ಕ ಕೇಂದ್ರದಲ್ಲಿ, ಅಲ್ಲಿ ಸಿಗ್ಲಿಲ್ಲ ಅಂತ. ಅದಕ್ಕೆ ಹೇಗೆ ಇದ್ ಮಾಡ್ಕೋಬೇಕು ಸರ್? ಅದೇ ಈಗ ಹೇಳದ್ನಲ್ಲ, ಭತ್ತ ನೀವು. ಇನ್ನೂ ಒಂದು ಸಮಸ್ಯೆ ಇದೆ ಸರ್, ಹೇಳ್ಬಿಡಿ. ಎರಡನೇ ಸಮಸ್ಯೆ ಏನಂದ್ರೆ ಸರ್, ಒಂದು ನಾವು ತುಂಬಾ ಬಡವರು ಸರ್. ನೇರವಾಗಿ ಹೇಳ್ಕೊಳ್ಳೋದಾದ್ರೆ, ನಾವು ಮೈಸೂರಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ವಾಸ ಇದ್ದೀವಿ. ಅಲ್ಲಿಂದ ನರಸೀಪುರಕ್ಕೆ ಹೋಗ್ತೀವಿ, ಅಲ್ಲಿ ಕೆಲಸ ಮಾಡ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ನಾವು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಖಾಲಿ ನಿವೇಶನ ಇದೆ ಸರ್, 30-40. ಇವಾಗ ಮಳೆಗಾಲ, ಅಲ್ಲಿಗೆ ಸ್ವಲ್ಪ ಏನಾದ್ರು ನಾವೇ ಬೆಳೆ ತರಕಾರಿ ಅಥವಾ ಹಣ್ಣುಗಳದ್ದು ಗಿಡಗಳನ್ನ ಹಾಕೋಣ ಅನ್ಕೊಂಡಿದೀವಿ. ಅದು ಅವರು ಹಾಕಕ್ಕೂ ಪಕ್ಕದ ಮನೆಯವರು, ಖಾಲಿ ನಿವೇಶನದವರು ಅನುಮತಿನ ಕೊಟ್ಟಿದ್ದಾರೆ. ಅದಕ್ಕೆ ಏನಾದ್ರು ಸಹಾಯಧನ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅಥವಾ ಸಸಿಗಳನ್ನ ಏನಾದ್ರು ತಮ್ಮ ಇಲಾಖೆಯಿಂದ ಕೊಡಿಸ್ಬೋದಾ ಅಥವಾ ತಗೋಬಹುದಾ ಅಂತ? ಯಾವ ಸಸಿಗಳ ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ನಾವು ಒಂದ್ ಸ್ವಲ್ಪ ಸೇಬು, ಸೀಬೆ ಗಿಡ, ನೇರಳೆ ಗಿಡ, ಕರಿಬೇವು,
ಈ ತರದ ಒಟ್ನಲ್ಲಿ ಮನೆಗೆ ಬೇಕಾಗಂತ ಗಿಡಗಳದ್ದು ನುಗ್ಗೆ ಓಕೆ ಕುಮಾರ್ ಅವರೇ, ಈಗ ನಿಮ್ಮ ಮೊದಲನೇ ಪ್ರಶ್ನೆ ಪ್ರೈವೇಟಲ್ಲಿ ತಗೊಂಡಿದ್ದೀವಿ ಅಂತ ಹಂಗನ್ಬಿಟ್ಟು ನಮ್ಮ ಆರ್ ಎಸ್ ಕೆಲ್ ಸಿಗಲ್ಲ ಅಂತಲ್ಲ, ಸಿಗುತ್ತೆ. ನಿಮ್ಗೆ ಮೋಸ್ಟ್ಲಿ ಹೈಬ್ರಿಡ್ ಬೇಕು ಅಂತ ಹೇಳಿ ಹೋಗಿರ್ಬೋದು ನೀವು, ಹೌದಾ ಸರ್? ಮತ್ತು ಹೈಬ್ರಿಡ್ಗೆ ಹೋಗಿರ್ಬೋದು. ನೋಡಿ, ಇನ್ನೊಂದು ತಿಳ್ಕೋಬೇಕು ನೀವು, ಸಣ್ಣ ಭತ್ತಗಳು ಅಂದರೆ ಸಣ್ಣಕ್ಕಿ ಭತ್ತ ಯಾವುದಿದೆ ಅವೆಲ್ಲ ರೋಗಗಳಿಗೆ ಹೆಚ್ಚು ಸಸೆಪ್ಟಬಲ್ಲು, ಅಂದರೆ ರೋಗಗಳು ಬೇಗ ಬರ್ತಾವೆ ಅವಕ್ಕೆ. ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಜೆನೆಟಿಕಲಿ ಪ್ರೂವ್ಡ್, ಅದು ಜೆನೆಟಿಕಲಿ ಆ ರೀತಿ ಇದೆ. ಸಣ್ಣಕ್ಕಿಗಳಿಗೆ ಸ್ವಲ್ಪ ರೋಗ ಬರೋದು ಜಾಸ್ತಿ, ಅದಕ್ಕೆ ಹೆದರಬೇಕಾಗಿಲ್ಲ. ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು. ಈ ರೀತಿ ನೀವು ಪ್ರೈವೇಟ್ ಅಂಗಡಿಗಳಲ್ಲಿ ಅಥವಾ ಎಲ್ಲೇ ತಗೊಂಡ್ರು ಸಣ್ಣಕ್ಕಿ ಭತ್ತ ಹಾಕಿದಾಗ ಅಥವಾ ಯಾವುದೇ ಭತ್ತ ಹಾಕಿದಾಗ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳು ನಾನು ಆಗಲೇ ಹೇಳಿದೆ. ನೀವು 20 ಹಾಕುವಾಗ ಖಂಡಿತ ಪೊಟ್ಯಾಷನ್ನ ಮುಖ್ಯವಾಗಿ ಹಾಕಲೇಬೇಕು. ಆಮೇಲೆ ಜಿಂಕ್ ಸಲ್ಫೇಟ್ ಹಾಕಬೇಕು. ಇವೆಲ್ಲ ನಾಟಿ ಮಾಡುವ ಸಮಯದಲ್ಲೇ ಹಾಕಬೇಕು, ಮೇಲ್ಗೊಬ್ಬರವಾಗಲ್ಲ. ಯೂರಿಯಾ ಮಾತ್ರ ಮೇಲ್ಗೊಬ್ಬರವಾಗಿ ಹಾಕಬೇಕು. ಆಮೇಲೆ ಇನ್ನೊಂದು, ಕೆಲವು ಖರ್ಚಿಲ್ಲದ ಬೇಸಾಯ ಕ್ರಮಗಳಿದ್ದಾವೆ. ಖರ್ಚಿಲ್ಲದ ಬೇಸಾಯ ಕ್ರಮಗಳು ಅಂದರೆ ನೀವೇನು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗಿಲ್ಲ. ಈಗ 5 ರಿಂದ 6 ಸಾಲು ನಾಟಿ ಮಾಡಬೇಕಾದ್ರೆ ಪೂರ್ವ ಪಶ್ಚಿಮಾಭಿಮುಖವಾಗಿ ಪೂರ್ವ ಪಶ್ಚಿಮಕ್ಕೆ ಸ್ಟ್ರೈಟಾಗಿ 6 ಲೈನ್ಗೆ 1 ಲೈನ್ ಖಾಲಿ ಬಿಡ್ತಕ್ಕಂಥದ್ದು. ಪ್ರತಿ 6 ಲೈನ್ಗೆ 1 ಲೈನ್ ಖಾಲಿ ಬಿಡೋದು. ಯಾಕೆ ಅಂದರೆ ಪೂರ್ವ ಕಡೆಯಿಂದ ಪಶ್ಚಿಮ ಕಡೆಯಿಂದ 2 ಕಡೆ ಬಿಸಿಲು ಬೀಳಬೇಕು ಭೂಮಿಗೆ, ಮತ್ತು 2 ಕಡೆ ಗಾಳಿ ಆಡಬೇಕು. ಇದರಿಂದ ರೋಗ ರುಜಿನಿಗಳು ಮತ್ತು ಕೀಟಗಳ ಹಾವಳಿ ಕಡಿಮೆ ಆಗ್ತದೆ. ಪ್ರತಿ 6 ಸಾಲಿಗೆ 1 ಬಿಡಬೇಕು. ಆಮೇಲೆ ಇನ್ನೊಂದು ಆಲ್ಟರ್ನೇಟಿವ್ ವೆಟ್ ಆ್ಯಂಡ್ ಡ್ರೈ ಮೆಥಡ್ ಅಂತೀವಿ. ಅಂದರೆ ನೀರನ್ನು ಕಂಟಿನ್ಯೂಸಾಗಿ ನಿಲ್ಲಿಸೋ ಅವಶ್ಯಕತೆ ಇಲ್ಲ. 3 ದಿವಸ ನಿಲ್ಲಿಸಿದ್ರೆ ಮತ್ತೆ 4 ದಿವಸ ತೆಗಿಬೇಕು. ಹಂಗನ್ಬಿಟ್ಟು ಬಿರುಕು ಬಿಡೋವರೆಗೂ ಬಿಡಬಾರ್ದು. ಬಿರುಕು ಬಿಡೋ ರೀತಿ ಅಲ್ಲ, ತೇವ ಆರ್ದಂಗೆ ನೀರು ಇರಬಾರ್ದು, ತೇವ ಇರಬೇಕು ಅಷ್ಟೇ. ಬಟ್ ಮಣ್ಣು ಬಿರುಕು ಬಿಡಬಾರ್ದು, ಆಯಿತಾ? ಆ ರೀತಿ ಮೇಂಟೈನ್ ಮಾಡ್ಕೊಂಡ್ರೆ ನಿಮಗೆ ರೋಗ ರುಜಿನಿಗಳು ಕಡಿಮೆ ಆಗ್ತವೆ, ಕೀಟದ ಹಾವಳಿ ಕಡಿಮೆ ಆಗ್ತದೆ. ಈ ರೀತಿ ನಾನು ಏನು ಹೇಳಿದೆ, 6 ಸಾಲಿಗೆ 1 ಸಾಲು ಪ್ರತಿ 6 ಸಾಲಿಗೆ 1 ಸಾಲು ಬಿಡಬೇಕು ಪೂರ್ವ ಪಶ್ಚಿಮಾಭಿಮುಖವಾಗಿ. ಇವೆಲ್ಲ ಮಾಡೋದ್ರಿಂದ ನಿಮಗೆ ಸುಲಭವಾಗಿ ಇದಾಗ್ತದೆ. ಆಮೇಲೆ ಇದ್ರ ಜೊತೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇವು ಸಿಗ್ತವೆ, ಏನು ರೈಸೋಬಿಯಮ್ಮು, ಈ ಸೂಕ್ಷ್ಮಾಣು ಜೀವಿಗಳು, ಅವನ್ನು ಕೂಡ ತಗೊಬಂದು ನೀವು ನಾಟಿ ಮಾಡೋ ಸಮಯದಲ್ಲಿ ನೀರಿಗೆ ಮಿಕ್ಸ್ ಮಾಡಿ ಅದಕ್ಕೆ ಈ ನಾಟಿ ಪೈರನ್ನು ಅಜ್ಜಿ ನಾಟಿ ಮಾಡೋದ್ರಿಂದ ಅದು ಕೂಡ ನಿಮಗೆ ನೈಟ್ರೋಜನ್ ಫಿಕ್ಸೇಷನ್ಗೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ, ಆಯಿತಾ? ಇವೆಲ್ಲ ಈ ರೀತಿ ಮಾಡೋದ್ರಿಂದ. ಆಮೇಲೆ ನೀವು ಇನ್ನೊಂದು ಕೇಳಿದ್ರಿ, ನಮ್ಮಲ್ಲಿ ಯಾವುದು ತೋಟಗಾರಿಕೆ, ನಮ್ಮದು ಅಗ್ರಿಕಲ್ಚರ್ ಆದ್ದರಿಂದ ನಾವು ಯಾವ ತೋಟಗಾರಿಕಾ ಬೆಳೆಗಳನ್ನು ಕೊಡೋದಿಲ್ಲ. ಆಮೇಲೆ ತೋಟಗಾರಿಕಾ ಇಲಾಖೆಯಲ್ಲೂ ಮೋಸ್ಟ್ಲಿ ನಿಮಗೆ ಫ್ರೀಯಾಗಿ ಕೊಡೋದು ಕಾರಣ ಅಂದರೆ ಸ್ವಲ್ಪ ಕನ್ಸೆಷನಲ್ಲಿ ಕೊಡ್ಬೋದು. ಆಮೇಲೆ ನೀವು ಬೇರೆಯವ್ರ ಸೈಟ್ಗೆ ಹಾಕುವಾಗ ಪೆರಿನಿಯಲ್ ಹಾಕಬಾರ್ದು. ಪೆರಿನಿಯಲ್ ಅಂದರೆ ಬಹುವಾರ್ಷಿಕ ಬೆಳೆಗಳನ್ನು ಬೆಳಿಬಾರ್ದು. ಯಾಕೆಂದರೆ ಅವ್ರು ನಾಳೆ ಕಟ್ ಮಾಡಿ ಅಂದರೆ ನೀವು ಕಟ್ ಮಾಡಬೇಕಾಗ್ತದೆ, ಬಿಟ್ಕೊಡಿ ಅಂದರೆ. ಅದಕ್ಕೆ ನೀವು ಸಾಮಾನ್ಯವಾಗಿ ಕರಿಬೇವು ಹಾಕೊಳ್ಳಿ, ಅದೇನು ತೆಗಿಬೋದು. ಕರಿಬೇವು ಹಾಕೊಳ್ಳಿ. ಮತ್ತು ಬೇರೆ ತರಕಾರಿಗಳು ಏನು 3 ತಿಂಗಳು 4 ತಿಂಗಳು ಬೆಳೆಗಳು, ಈ ಹೂಕೋಸು, ಎಲೆಕೋಸು, ಆಮೇಲೆ ಗೆಡ್ಡೆಕೋಸು ಮತ್ತು ಬದನೆ ಗಿಡ, ಇಂಥವನ್ನ, ಆಮೇಲೆ ಪಾಲಕ್ಕು, ಸೊಪ್ಪುಗಳು, ಇವೆಲ್ಲ ಹಾಕಿ ಸ್ವಲ್ಪ ಆದಷ್ಟು ಕೆಮಿಕಲ್ ಹಾಕೋದನ್ನ ಅವಾಯ್ಡ್ ಮಾಡಿ ನೀವೇನು ಮಾಡಬೇಕು, ಸ್ವಲ್ಪ ಸಾವಯವ ಗೊಬ್ಬರಗಳನ್ನು ಹಾಕೊಂಡು ಬೆಳ್ಕೊಳ್ಳೋದು. ಮನೆಗಷ್ಟೇ ಬೆಳೆಯೋದಲ್ವ, ಅದನ್ನು ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಇನ್ನೂ ಒಂದು ಏನು ಅಂದರೆ, ಭತ್ತಕ್ಕೆ ಹಾಕುವಾಗ ಯೂರಿಯಾವನ್ನು ಯಾವುದೇ ಕಾರಣಕ್ಕೂ ನೀವು 20 ಹಾಕಲಿ ಅಥವಾ ಕಾಂಪ್ಲೆಕ್ಸ್ ಆಗಲಿ ಅದಕ್ಕೆ ಯೂರಿಯಾ ಸೇರಿಸಿ ಹಾಕಬಾರ್ದು, ಅವಶ್ಯಕತೆ ಇಲ್ಲ, ಆಯಿತಾ? ಯೂರಿಯಾ ಅವಶ್ಯಕತೆ ಇಲ್ಲ ಆರಂಭದಲ್ಲಿ. ಅದೇನು ಹಾಕಿರ್ತೀರೋ 20 ಅಥವಾ ಕಾಂಪ್ಲೆಕ್ಸಲ್ಲಿ ಏನಿರುತ್ತೋ ಅಷ್ಟೇ ಸಾಕು, ಅದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಆನಂತರ 1 ತಿಂಗಳು 45 ದಿವಸ 1 ತಿಂಗಳಾದಮೇಲೆ ಮೇಲ್ಗೊಬ್ಬರವಾಗಿ ನೀವು ಹಾಕಬೇಕು. 30 ಡೇಸ್ ಆದಮೇಲೆ, 30 ದಿವಸ ಆದಮೇಲೆ ಮೇಲ್ಗೊಬ್ಬರವಾಗಿ ಒಂದ್ಸಲಿ, ಆಮೇಲೆ ತಿರ್ಗಾ 45 ರಿಂದ 50 ದಿವಸ ಅಥವಾ 60 ದಿವಸಕ್ಕೆ ಒಂದ್ಸಲಿ ಹಾಕ್ತಕ್ಕಂಥದ್ದು. ಮೇಲ್ಗೊಬ್ಬರವಾಗಿ ಅಷ್ಟೇ ಯೂರಿಯಾ ಹಾಕಬೇಕು, ಅದು ಲಿಮಿಟಲ್ಲಿ ಹಾಕಬೇಕು. ಅತಿಯಾದ ಯೂರಿಯಾ ಬಳಕೆಯಿಂದ ನಮ್ಮ ಸಾಯಿಲ್ಗಳು, ಮಣ್ಣುಗಳು ಹಾಳಾಗ್ತಾ ಇದ್ದಾವೆ. ಅದಷ್ಟೇ ಅಲ್ಲ, ನೀವು ನೀರಲ್ಲಿ ಹಾಕೋದ್ರಿಂದ ಆ ನೀರು ಜಲಮೂಲಗಳಿಗೆ ಸೇರ್ಕೊಂಡು ಕ್ಯಾನ್ಸರ್ ಬರ್ತಾ ಇದೆ. ಇವತ್ತು ಕ್ಯಾನ್ಸರ್ ಬರಲಿಕ್ಕೆ ಅದು ಒಂದು ಕಾರಣ. ಅತಿ ವಿವೇಚನಾರಹಿತವಾಗಿ ಯೂರಿಯಾವನ್ನು ಬಳಕೆ ಮಾಡ್ತಾ ಇರೋದು ಒಂದು ಕಾರಣ. ಆಮೇಲೆ ಕೆಮಿಕಲ್ಸು ಅಷ್ಟೇ, ಸುಮ್ಮನೆ ಯಾವುದೋ ಒಂದು ಬಂತು ಅಂದ ತಕ್ಷಣ ಔಷಧಿ ಹೊಡೆಯೋದಲ್ಲ, ಅದು ನೋಡಿ ಪರಿಶೀಲನೆ ಮಾಡಿ ಹೊಡಿಬೇಕು. ಸುಮ್ಮನೆ 2-3 ಹೊಡೆಯೋದಲ್ಲ. ರೋಗ ಇದ್ದರೆ ಕೀಟಕ್ಕೆ ಹೊಡೆಯೋದು, ಕೀಟ ಇದ್ದರೆ ರೋಗಕ್ಕೆ ಹೊಡೆಯೋದಲ್ಲ. ರೋಗ ಬಂದಿದೆ ಅದನ್ನು ಒಂದು ಕಿತ್ಕೊಂಡು ಹೋಗಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ತೋರಿಸಿ, ಅವ್ರು ಹೇಳ್ತಾರೆ ಏನು ರೋಗನಾ, ಕೀಟದ ಬಾಧೆನಾ ಅಂತ. ಒಂದು ಅರ್ಧ ಗಿಡ ಕಟ್ ಮಾಡ್ಕೊಂಡು ಹೋಗಿ ಅವರು ಹೇಳ್ತಾರೆ. ಅದರ ಆಧಾರದ ಮೇಲೆ ಹೊಡಿಬೇಕೇ ವಿನಃ ಅಂಗಡಿಯಲ್ಲಿ ನೀವು ಕೆಲವರು ಸಾಲ ತರೋರು ಇರ್ತೀರಿ, ಅವ್ರು ಏನು ಕೊಡ್ತಾರೋ ಅದನ್ನೆಲ್ಲ ತಗೊಬಂದು ಹೊಡೆಯೋದಲ್ಲ,
ಅದು ವಿವೇಚನಾರಹಿತವಾಗಿ ಕೆಮಿಕಲ್ಸನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಏನಾಗ್ತದೆ, ಇದು ಇವತ್ತು ಏನು ಅತಿ ಹೆಚ್ಚು ಕ್ಯಾನ್ಸರ್ ಆಗ್ತಾಯಿದೆ, ಹವಾಮಾನ ವೈಪರೀತ್ಯಗಳಾಗ್ತದೆ, ಅವೆಲ್ಲವಕ್ಕೂ ಇದು ಕಾರಣ ಆಗ್ತದೆ. ಎಸ್ ಎಸ್ ಥ್ಯಾಂಕ್ ಯು ಕುಮಾರ್ ಅವರೇ. ಕೇಳ್ತಾ ಇರಿ, ಮತ್ತಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಸರ್, ತಾವು ಎಷ್ಟು ಅದ್ಭುತವಾದ ವಿಚಾರಗಳನ್ನು ಹೇಳಿದ್ರಿ ಅಂದರೆ, ನಾವು ಎಷ್ಟೋ ಸಲ ಇದನ್ನು ಮರೆತುಬಿಟ್ಟಿರ್ತೀವಿ. ಒಂದು ಮಗುನ ಹಡಿಬೇಕು ಅಂತ ಹೇಳಿದರೆ ಅವಳು ಗರ್ಭಿಣಿ ಆದಾಗಿನಿಂದ ವೈದ್ಯರ ಜೊತೆ ತೋರಿಸ್ಕೊಂಡು ಡೆಲಿವರಿ ಆದಮೇಲೆ ಮಗು ಹಂತವಾಗಿ ಮಗುವಿಗೆ ಎದೆ ಹಾಲು ಉಣಿಸ್ಬೇಕಾ, ಅದಾದಮೇಲೆ ಮೇಲಾಹಾರ ಕೊಡಬೇಕಾ, ಏನೇನು ಪೌಷ್ಟಿಕಾಂಶಗಳಿರುತ್ತೆ, ಇದೆಲ್ಲವನ್ನು ನಾವು ಜವಾಬ್ದಾರಿಯಾಗಿ ಇತ್ತೀಚೆಗೆ ಪ್ರತಿಯೊಬ್ಬ ಪೋಷಕನೂ ಪಾಲಿಸ್ತಾ ಇದ್ದಾರೆ. ಹೌದು ನೋಡಿ, ಇದು ಏನಂದರೆ ಈ ಭೂಮಿಯನ್ನು ಮಣ್ಣನ್ನು ಏನು ಹೋಲಿಸ್ತೀವಿ ಅಂದರೆ ನಾವು ತಾಯಿಯ ಒಡಲು. ಹೌದು, ತಾಯಿಯ ಒಡಲು ಅಂದರೆ ಗೊತ್ತಲ್ಲ? ಹೌದು ಹೌದು, ಅದಕ್ಕೆ ಹೋಲಿಸ್ತೀವಿ. ಹೌದು, ಆ ಒಡಲು ಬರಡಾಗ್ಬಿಟ್ರೆ ಹೌದು ಜನ್ಮಿಸೋದಿಲ್ಲ, ಯಾವುದೋ ಜನನ ಆಗೋದಿಲ್ಲ. ಹೌದು, ಬರಡಾಗ್ಬಿಟ್ರೆ. ಹಂಗೆ ತಾಯಿಯ ಒಡಲು ಅನ್ನೋದು ಫಲವತ್ತತೆಯಿಂದ ಕೂಡಿರಬೇಕು. ಆ ಫಲವತ್ತತೆಗೆ ನಾವು ಹೇಗೆ ಇದಕ್ಕೆ ನಾವು ಗಮನ ಕೊಡ್ತಿದ್ವಿ, ಹಾಗೆಯೇ ಭೂಮಿಗೂ ಕೂಡ ಭೂಮಿಯಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಆರಂಭದಲ್ಲಿ ನಾವು ಹೇಗೆ ಭೂಮಿಯನ್ನು ಹದ ಮಾಡ್ಕೊಬೇಕು, ಅದಾದ ನಂತರ ಬೆಳೆ ಹೆಂಗೆ ಹಾಕೋಬೇಕು, ಬೆಳೆಗೆ ಹಂತವಾಗಿ ನೀವು ಹೇಳಿದಂಗೆ ಏನಿಲ್ಲ ಪೊಟ್ಯಾಷಿಯಮ್ ಹಾಕಬೇಕಾ, ಕಾಂಪ್ಲೆಕ್ಸ್ ಹಾಕಬೇಕಾ, ಯಾವ್ಯಾವ ಹಂತದಲ್ಲಿ ನೋಡಿ, ಪ್ರತಿಯೊಂದನ್ನು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡುವಾಗ ದಯವಿಟ್ಟು ಏನು ಮಣ್ಣು ಮಾದರಿಯ ತೆಗೆದು ಅದನ್ನು, ನಿಮಗೆ ಮಣ್ಣು ಮಾದರಿ ತೆಗಿಯೋದು ವೆರಿ ಸಿಂಪಲ್ ಮೆಥಡ್ ಇದೆ. ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಹೇಳ್ಕೊಡ್ತಾರೆ ಹೆಂಗೆ ತೆಗಿಬೇಕು ಅಂತ. ಆಯಿತಾ, ಅದನ್ನು ತೆಗೆದು ನೀವು ಅದು ಏನು ಒಂದು 250 ರೂಪಾಯಿ 280 ರೂಪಾಯಿ ಇದೆ, ಅದನ್ನು ಕೊಟ್ಟರೆ ಸ್ಯಾಂಪಲ್ಲು ಎಲ್ಲ 16 ಪೋಷಕಾಂಶಗಳ ಪರಿಸ್ಥಿತಿ ಏನು ಅಂತ ಮಾಡಿಕೊಡ್ತಾರೆ. ಅದರ ಆಧಾರದ ಮೇಲೆ ಹಾಕೋದು ಉತ್ತಮ. 1 ಎಕರೆಗೆ 1 ಸ್ಯಾಂಪಲ್ 2 ಸ್ಯಾಂಪಲ್ ತೆಗೆದು ಸಾಕು. ಅದರ ಆಧಾರದ ಮೇಲೆ ಹಾಕೋದ್ರಿಂದ ನಿಮಗೆ ಯಾವ್ದು ಹೆಚ್ಚಿಗೆ ಇದೆ ಅದನ್ನು ಕಡಿಮೆ ಹಾಕೋದು, ಯಾವ್ದು ಕಡಿಮೆ ಇದೆ ಅದನ್ನು ಹೆಚ್ಚು ಹಾಕೋದು, ಈ ರೀತಿ ಮಣ್ಣು ಪರೀಕ್ಷೆ ಆಧಾರದ ಇದ್ರ ಮೇಲೆ ಮಾಡಬೇಕೇ ವಿನಃ ನಾವು ಸುಮ್ಮನೆ ಬ್ಲಾಂಕೆಟ್ ಆಗಿ ಹಾಕೋದು ಅಷ್ಟು ಒಳ್ಳೆಯದಲ್ಲ. ಖಂಡಿತ. ನಾನು ಕೂಡ ಈ ಮೂಲಕ ರೈತರನ್ನ ಅದನ್ನೇ ಕೇಳ್ಕೊಳ್ಳೋದು, ರೈತರು ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ, ಆದರೆ ಅದಕ್ಕೆ ಬಹು ಮುಖ್ಯವಾದ ಒಂದು ಕಾರಣ ಇದು ಕೂಡ. ಅಂದರೆ ಯಾವ ಭೂಮಿಗೆ ಯಾವ ಬೆಳೆ ಹಾಕಬೇಕು ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಯಾವ ಗೊಬ್ಬರ, ರಸಗೊಬ್ಬರ ಹಾಕಬೇಕು, ಔಷಧಿ ಸಿಂಪಡಿಸಬೇಕು, ಇವುಗಳ ಮಾಹಿತಿಯ ಅಥವಾ ಜ್ಞಾನದ ಕೊರತೆಯಿಂದ ಅರ್ಧ ಅವನು ಬಡವ ಆಗ್ತಾ ಇದ್ದಾನೆ. ಹಾಗಾಗಿ ಇದನ್ನು ವೃದ್ಧಿಸ್ಕೋಬೇಕು ಅಂದರೆ ದಯಮಾಡಿ ಆಯಾಯ ಒಂದು ಹೋಬಳಿ ಮಟ್ಟದಲ್ಲಿರುವಂಥ ಸಲಹೆ ಕೇಂದ್ರಗಳಿಗೆ, ರೈತ ಸಂಪರ್ಕ ಕೇಂದ್ರಕ್ಕಾಗಲಿ ಅಥವಾ ತಾಲೂಕು ಮಟ್ಟದ ತಾಲೂಕು ಅಧಿಕಾರಿಗಳಿರ್ತಾರೆ ಅವ್ರನ್ನ ಭೇಟಿ ಮಾಡೋದಾಗಲಿ, ಖಂಡಿತ ಅವರು ಸಹಾಯ ಮಾಡ್ತಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಒಂದು ವೇಳೆ ನಿಮ್ಗೆ ಸಹಕಾರ ಸಿಗಲಿಲ್ಲ ಅಂದರೆ ಇಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ತಾರೆ, ಅವ್ರ ಗಮನಕ್ಕೆ ತರಬಹುದು. ಸೊ ಹಾಗಾಗಿ ತಮ್ಮ ಪ್ರಯತ್ನ ಬಹಳ ಮುಖ್ಯ ಅಂತ ನಾನು ಕೂಡ ಕೇಳ್ತೀನಿ ಸರ್. ಎಸ್ ಸರ್, ಮುಂದುವರಿಸ್ತೀನಿ, ಮತ್ತೊಂದು ಕರೆ ತಗೊತೀನಿ ಸರ್. ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ? ಮಹೇಶ್ ಅಂತ ಸರ್, ನಂಜನಗೂಡು ತಾಲೂಕು ಸರ್. ಓಕೆ ಮಹೇಶ್ ಅವರೇ, ಮಾತನಾಡಿ. ನಂಜನಗೂಡು ತಾಲೂಕು ತಗಡೂರು ಪಕ್ಕ ಕೊಂತೇನಂಡಿ. ಅಂದ್ರೆ ನಾವು ರೈತ ಮುಖಂಡರು. ನಾನು ಕೇಳೋದು ಸರ್, ಈ ಪಪ್ಪಾಯಿ ಮತ್ತೆ ಬಾಳೆ ಇದಕ್ಕೆ ಸಬ್ಸಿಡಿ ಇದೆಯಾ ಸರ್ ಅಂತ, ಸಹಾಯಧನ? ಈಗ ಅದು ನಮ್ಮ ಇಲಾಖೆಗೆ ಬರಲ್ಲ. ನೀವು ಹತ್ರದ ನಿಮ್ಮ ನಂಜನಗೂಡಲ್ಲೇ ತೋಟಗಾರಿಕಾ ಇಲಾಖೆ ಇದೆ. ಪಪಾಯ ಮತ್ತು ಬನಾನಾಗೆ ಏನು ನೀವು ಹೇಳಿದ್ರಿ ಬಾಳೆ ಗಿಡಕ್ಕೆ, ಅದು ಅಲ್ಲಿ SIDH ಅಂತ ಇರ್ತಾರೆ, ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅಂತ. ಅವ್ರಿಗೆ ಅಲ್ಲಿ ಭೇಟಿ ಮಾಡಿ ಅವ್ರ ಹತ್ರ ಮಾಹಿತಿ ಪಡೆದುಕೊಳ್ಳಿ. ಇದು ಇವತ್ತು ಕೃಷಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. ಅದು ನೀವು ಹೇಳ್ತಾರೋ ತೋಟಗಾರಿಕೆ ಬೆಳೆಗಳು, ಅದಕ್ಕೆ ಅದರ ವಿಶೇಷವಾದ ಅಧಿಕಾರಿಗಳಿರ್ತಾರೆ, ತಜ್ಞರಿರ್ತಾರೆ, ಅವ್ರನ್ನ ಕೇಳಿದರೆ ಸೂಕ್ತ ಆಗುತ್ತೆ ಅಂತ. ಮೊನ್ನೆ ಲಾಸ್ಟ್ ಕಳೆದ ವಾರ ಅವರ ಜೊತೆನೇ ಇತ್ತು, ಬಹುಶಃ ತಮಗೆ ಮಾಹಿತಿ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ. ಸೊ ಕಳೆದ ವಾರ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಜೊತೆನೇ ಇದ್ದಿತ್ತು. ಆಯಿತು, ತೊಂದರೆ ಇಲ್ಲ ಸರ್. ಹೇಳಿದ್ರಲ್ಲ, ಈಗ ನೀವು ನಂಜನಗೂಡಿನ ಅಧಿಕಾರಿಗಳನ್ನು ಭೇಟಿ ಮಾಡಿದರೆ ನಿಮಗೆ ಮಾಹಿತಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಮಹೇಶ್ ಅವರು, ಧನ್ಯವಾದಗಳು. ಎಸ್ ಸರ್. ಈಗ ನೋಡಿ, ಈಗ ಏನಾಗ್ತದೆ, ಈಗ ರಾಸಾಯನಿಕ ಬಳಕೆ ಮಾಡಬಾರ್ದು. ಈಗ ಏನಾಗ್ತದೆ, ನಾವು 60ರ ದಶಕದಲ್ಲಿ ನಾವೇ ಹೇಳಿದ್ವಿ ಬಳಕೆ ಮಾಡಿ ಅಂತ, ಸುಧಾರಿತ ತಳಿಗಳನ್ನು ಬಳಕೆ ಮಾಡಿ, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ. ಯಾಕೆಂದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಆಹಾರದ ಕೊರತೆ ಇತ್ತು. ಹೊರದೇಶಗಳ ಹತ್ರ ನಾವು
ಕೈ ಚಾಚುವಂಥ ಪರಿಸ್ಥಿತಿ ಇತ್ತು. ಇವತ್ತು ಆಗಿಲ್ಲ. ಇವತ್ತು ನಾವು ನಮ್ಮ ದೇಶದ 140 ಕೋಟಿ ಜನಸಂಖ್ಯೆಗೆ ಆಗುವಷ್ಟು ಆಹಾರ ಉತ್ಪಾದನೆಯನ್ನು ನಮ್ಮ ರೈತ ಬಾಂಧವರು ಮಾಡಿದ್ದಾರೆ, ಅಷ್ಟು ಸಶಕ್ತವಾಗಿ ಮಾಡಿದ್ದಾರೆ. ಬಟ್ ಈ ಒಂದು ಮಾಡೋ ಒಂದು ಪರಿಸ್ಥಿತಿಯಲ್ಲಿ ನಾವು ಎಲ್ಲೋ ಒಂದು ಕಡೆ ಈ ಒಂದು ಆಹಾರದ ಕ್ವಾಲಿಟಿ, ಗುಣಮಟ್ಟ ಮತ್ತು ಮಣ್ಣಿನ ಒಂದು ಫಲವತ್ತತೆಯನ್ನು ಕಳೆದುಕೊಳ್ತಾ ಇರೋದು ಒಂದು ಆತಂಕಕಾರಿ ವಿಷಯ ಆಗಿದೆ. ಆದ್ದರಿಂದ ಇದರ ಬಗ್ಗೆ ಗಮನ ಹರಿಸಬೇಕಾಗಿರೋದ್ರಿಂದ ನಾವು ಏನಂದರೆ, ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಒಂದು ರಾಸಾಯನಿಕಗಳನ್ನು ಬಳಸ್ತಕ್ಕಂಥದ್ದು, ವಿವೇಚನಾ ರಹಿತವಾಗಿ ಈ ಒಂದು ಏನು ಈ ಕೆಮಿಕಲ್ಸ್ಗಳಿದ್ದಾವೆ, ಔಷಧಗಳು ಅವುಗಳನ್ನು ಬಳಸಬಾರದು, ವಿವೇಚನಾ ರಹಿತವಾಗಿ ಬಳಸಬಾರ್ದು. ಇವೆಲ್ಲವನ್ನ ಮಾಡೋದ್ರಿಂದ ನಾವು ಆದಷ್ಟು ಸ್ವಲ್ಪ ಗುಣಮಟ್ಟದ ಇದನ್ನು ಮಾಡಬಹುದು. ಆಮೇಲೆ ಇನ್ನೂ ಒಂದು ನಮ್ಮ ರೈತರುಗಳು ತಿಳ್ಕೋಬೇಕು, ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಏನು ಮಾಡ್ತೀವಿ, ಕೆಲವೊಂದು ಕೆಮಿಕಲ್ಗಳಿಗೆ ಒಂದು ನಿರ್ದಿಷ್ಟ ಅವಧಿ ಇರ್ತದೆ. ಅಂದರೆ ಇವತ್ತು ಹೊಡೆದ್ರೆ ಇನ್ನು 10 ದಿವಸನೋ 8 ದಿವಸನೋ 12 ದಿವಸನೋ ಆದಮೇಲೆ ಅದನ್ನು ಪಿಕ್ ಮಾಡಬೇಕು, ಹಾರ್ವೆಸ್ಟ್ ಮಾಡಬೇಕು ಅಂತ ಇರ್ತದೆ. ಈಗ ಏನಾಗ್ತದೆ, ಕೆಲವರು ರೈತರು ಇವತ್ತು ಹೊಡೆದ್ಬಿಟ್ಟು ಇನ್ನೊಂದು 2 ದಿವಸ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಡ್ತಾರೆ. ಸೊ ನಮ್ಮ ರೈತ ಬಾಂಧವರು ಅನ್ನ ನೀಡೋರು ಎಲ್ಲರಿಗೂ ವಿಷ ನೀಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಯಾಕೆಂದ್ರೆ ಅವರು ಈ ದೇಶಕ್ಕೆ ಅನ್ನ ನೀಡ್ತಾ ಇರಬೇಕಾದ್ರೆ ಈ ಒಂದು ಜ್ಞಾನದಿಂದನೋ ಅಥವಾ ಮಾಹಿತಿ ತರಕಾರಿಗಳು ಏನಾಗ್ತದೆ, ಅದನ್ನ ನೇರವಾಗಿ ಅದು ಏನು ತೊಳೆದ್ರೂ ಹೋಗಲ್ಲದು ಅಷ್ಟು ಸುಲಭವಾಗಿ. ಅದಕ್ಕೆ ಒಂದು ಪೀರಿಯಡ್ ಇರ್ತದೆ. ಅವು ಪ್ರತಿಯೊಂದು ಕೆಮಿಕಲ್ಗೂ ಸ್ಪ್ರೇ ಮಾಡಿದ ಮೇಲೆ ಇಷ್ಟು ಅವಧಿ ತನಕ ಉಪಯೋಗಿಸಬಾರ್ದು ಅಂತ ಇರ್ತದೆ. ಅಷ್ಟು ಅವಧಿ ಆದ ನಂತರನೇ ಮಾರ್ಕೆಟ್ಗೆ ಹಾಕ್ಬೇಕು ಅವನ್ನ, ಇಲ್ಲ ಅದಕ್ಕೆ ಮೊದಲೇನೆ ಸ್ಪ್ರೇ ಮಾಡಬೇಕು. ಈಗ ಕೀಟಗಳು ಏನು ಇಲ್ಲದೆ ಹೋಗ್ಲಿ, ನೀಟಾಗಿರ್ಲಿ ಅಂದ್ಬಿಟ್ಟು ಒಂದು 2-3 ದಿವಸ ಐತೇನೋ ಹಂಗೆ ಮಾಡೋದು, ಇದೆಲ್ಲ ಸ್ವಲ್ಪ ಏನು ಇವತ್ತಿನ ರೋಗ ರುಜಿನಿಗಳು ಮನುಷ್ಯರಿಗೂ ಬಾಧಿಸ್ತಾ ಇದ್ದಾವೆ, ಅವಕ್ಕೆ ಕಾರಣ ಆಗ್ತದೆ. ಎಸ್, ಖಂಡಿತ ಸರ್, ಖಂಡಿತ. ಒಂದು ಈ ಜ್ಞಾನವನ್ನು, ಮಾಹಿತಿಯನ್ನು ಖಂಡಿತವಾಗ್ಲೂ ಪಡ್ಕೊಳ್ಳೇಬೇಕಾಗುತ್ತೆ. ಆಗ ಮಾತ್ರ ಒಬ್ಬ ಕೃಷಿಕನಾಗಿ ನಾನು ಬೇರೆಯವರಿಗೆ ಅನ್ನ ನೀಡ್ತಾ ಇದ್ದೀನಿ ಅನ್ನೋ ಒಂದು ತೃಪ್ತಿ ಸಿಗುತ್ತೆ, ಸಂತೃಪ್ತಿ ಸಿಗುತ್ತೆ. ಅಥವಾ ನನಗೆ ಅರಿವಿದ್ದನೋ ಈ ರೀತಿ ಮಾಡೋದ್ರಿಂದ ಬಹುಶಃ ನಾವು ಒಳ್ಳೆಯದನ್ನು ಮಾಡೋಕ್ಕೆ ಹೋಗಿ ಕೆಟ್ಟದನ್ನು ಮಾಡ್ದಂಗೆ ಆಗೋಗುತ್ತೆ. ಸೊ ಹಾಗಾಗಿ ಆ ಜ್ಞಾನವನ್ನು ಸಹ ಇರಬೇಕಾಗತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ ಸರ್. ಸರ್, ಇತ್ತೀಚೆಗೆ ಪ್ರಸ್ತುತ ನಾವು ನೋಡುವಾಗ ಈಗ ಮುಂಗಾರು ಬೆಳೆಯಲ್ಲಿ ಈ ಜೋಳ, ಮುಸುಕಿನ ಜೋಳ ಸಮಸ್ಯೆ ಸಾಕಷ್ಟು ಕಡೆ ನೋಡುವಾಗ ತುಂಬ ರೋಗ ಬರ್ತಾ ಇಲ್ಲ ಅಂತ ಇದೆ. ಮುಸುಕಿನ ಜೋಳಕ್ಕೆ ಕೇದಿಗೆ ರೋಗ ಅಂತೀವಿ ಅಥವಾ ಬೂದು ರೋಗ ಅಂತೀವಿ, ಆಂಗ್ಲ ಭಾಷೆಯಲ್ಲಿ ಡೌನಿ ಮಿಲ್ಡ್ಯೂ ಅಂತೇಳಿ. ಇದು ಒಂದು ಮೈನರ್ ಡಿಸೀಸ್ ಆಕ್ಚುಲಿ. ಬಟ್ ಈಗ ಕೆಲವು ಭಾಗದಲ್ಲಿ ನಮ್ಮ HD ಕೋಟೆ, ಸರಗೂರು, ಕೆಲವು ಭಾಗದ ಹುಣಸೂರಿನಲ್ಲಿ ಮೇಜರ್ ಡಿಸೀಸ್ ಆಗ್ಬಿಟ್ಟಿದೆ. ಏನಕ್ಕೆ ಹಂಗಾಗಿದೆ ಅಂದರೆ, ಒಂದು ಈ ನಮ್ಮ HD ಕೋಟೆಯಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಅದಾಗಲಿಕ್ಕೆ ಕಾರಣ ಬೆಳೆ ಪರಿವರ್ತನೆ ಇಲ್ಲದೆ ಇರೋದು. ಇದು ಈ ಡೌನಿ ಮಿಲ್ಡ್ಯೂ ಅಥವಾ ಬೂಜು ರೋಗ ಅಥವಾ ಕೇದಿಗೆ ರೋಗ ಅನ್ನೋದು ಇದು ಒಂದು ಫಂಗಸ್, ಶಿಲೀಂಧ್ರ, ಫಂಗಲ್ಲು. ಇದು ಬಿತ್ತನೆ ಬೀಜ, ಮಣ್ಣು, ಗಾಳಿ, ಇವು 3 ಇದರಿಂದ ಹರಡುತ್ತೆ. ಈಗ ಅಲ್ಲೇನು ನಾವು ವಿಜ್ಞಾನಿಗಳನ್ನು ಕರೆದುಕೊಂಡು HD ಕೋಟೆ, ಹುಣಸೂರು ಭಾಗದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಬಿತ್ತನೆ ಬೀಜದಿಂದ ಬಂದಿದೆ ಅಂತ ಹೇಳಲಿಕ್ಕೆ ಒಂದು ತಳಿ ಅಲ್ಲ, ಹೈಬ್ರಿಡ್ ಅಲ್ಲ, ಎಲ್ಲ ಕಂಪ್ನಿ ಹೈಬ್ರಿಡು ಬಂದಿದ್ದಾವೆ. ಹಂಗಾಗಿ ಅದು ಬಿತ್ತನೆ ಬೀಜಕ್ಕಿಂತ ಹೆಚ್ಚಾಗಿ ಬೆಳೆ ಪರಿವರ್ತನೆ ಮಾಡದೇ ಇರೋದು. ಈಗ ಏನಾಗಿದೆ, HD ಕೋಟೆ ಭಾಗದಲ್ಲಿ ಮುಸ್ಕಿನ ಜೋಳವನ್ನು ಕಾಳಿಗಿಂತ ಹೆಚ್ಚಿಗೆ ಸೈಲೇಜ್ ಪರ್ಪಸ್ಗೆ ಹೆಚ್ಚು ಬೆಳೀತಾ ಇದ್ದಾರೆ, ಮೇವಿನ ಪರ್ಪಸ್ಗೆ. ಕೇರಳಕ್ಕೆ ಹೋಗುತ್ತೆ, ರಾಮನಗರ, ಬೆಂಗಳೂರು ಕಡೆ ಹೋಗ್ತದೆ. ಅಲ್ಲೇನು ಕಾಬದು ತೆನೆ ಬಲ್ತ್ ಸ್ವಲ್ಪ ಲೈಟಾಗಿ ಬಲ್ತ್ ತಕ್ಷಣ ಹಾರ್ವೆಸ್ಟ್ ಮಾಡಿಬಿಡ್ತಾರೆ. ಟನ್ಗೆ 2300, 500 ಹಿಂಗೆ ಮಾರ್ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಇದು 2.5 ತಿಂಗಳಿಗೆ ಬಂದ್ಬಿಡುತ್ತೆ. 2.5 ತಿಂಗಳಿಗೆ ಆದಮೇಲೆ ಮತ್ತೆ ಅದೇ ಹಾಕ್ತಾರೆ. ಅದೇ ಬೆಳೆ ಕಂಟಿನ್ಯೂಸ್ ಹಾಕೋದ್ರಿಂದ ರೋಗ ಅದು ಡೆವಲಪ್ ಆಗ್ತದೆ. ಆಮೇಲೆ ಬದುಗಳ ನಿರ್ವಹಣೆ ಸರಿಯಾಗಿಲ್ಲ, ಬದುಗಳ ಮೇಲೆ ಸಾಕಷ್ಟು ಕಳೆ ಇರ್ತದೆ, ಅದು ಕೂಡ ಈ ರೋಗ ಒಂದು ಬಾಧಿಸಲಿಕ್ಕೆ ಪ್ರಮುಖವಾದ ಕಾರಣ. ಆದ್ರಿಂದ ನೋಡಿ, ಈಗ ಪಿರಿಯಾಪಟ್ಟಣದಲ್ಲಿ ಅಲ್ಲಿ ಬೆಳೆ ಪರಿವರ್ತನೆ ಮಾಡ್ತಾರೆ, ಇಲ್ಲ ಟೊಬ್ಯಾಕೋ ಆದ್ಮೇಲೆ ಹಾಕ್ತಾರೆ, ಇಲ್ಲ ಬೇರೆ ಪಲ್ಸಸ್ ಆದ್ಮೇಲೆ ಹಾಕ್ತಾರೆ, ಒಂದೇ ಬೆಳೆ ತಗೊಳ್ಳೋದಲ್ಲಿ ಅಲ್ಲಿ ರೋಗದ ಬಾಧೆನೇ ಇಲ್ಲ. ಅಂದ್ರೆ ಈಗ ಒಂದು ಬೆಳೆ ಬೆಳೆದು ನಂತರ ಬೇರೆ ಬೆಳೆ ಬೆಳೆದು ನಂತರ ಇದನ್ನ ಬೆಳೆದ್ರೆ ತೊಂದರೆ ಇಲ್ಲ, ಬೆಳೆ ಪರಿವರ್ತನೆ ಆಗ್ಬೇಕು ಯಾವುದೇ ಆದ್ರೂ. ಇವತ್ತು ನಾನು ಮುಸುಕಿನ ಜೋಳ ಹಾಕ್ತೀನಿ ಅಂದ್ರೆ ನೆಕ್ಸ್ಟ್ ಒಂಚೂರು ರಾಗಿ ಹಾಕ್ಬೇಕು, ರಾಗಿ ಹಾಕ್ಬೋದು, ಇಲ್ಲ ಪಲ್ಸಸ್ಗಳು ಹಾಕ್ಬೋದು, ದ್ವಿದಳ
ಧಾನ್ಯಗಳನ್ನ ಹಾಕ್ಬೋದು. ಅದು ದ್ವಿದಳ ಧಾನ್ಯ ಹಾಕೋದ್ರಿಂದ ನೈಟ್ರೋಜನ್ ಏನು ಯೂರಿಯಾ ಅಂಶ ಅಂತೀವಿ ಅದು ಭೂಮಿಗೆ ಫಿಕ್ಸ್ ಆಗುತ್ತೆ, ಸಾರಜನಕ ಅಂಶ ಅದು ಫಿಕ್ಸ್ ಆಗೋದ್ರಿಂದ ಭೂಮಿ ಫಲವತ್ತತೆ ಕೂಡ ಜಾಸ್ತಿ ಆಗ್ತದೆ. ಸೊ ಹಂಗಾಗಿ ಇದು ಎಚ್ ಡಿ ಕೋಟೆ ತಾಲೂಕಲ್ಲಿ ಬಾಧಿಸಿರೋದು ಅದೇ ಕಾರಣಕ್ಕಾಗಿ. ಅದು ಒಂದೇ ಪ್ರಮುಖ ಕಾರಣ ಅಥವಾ ಬೇರೆ ಇನ್ನೇನು? ಅದೇ ಕಾರಣ. ಈಗ ವಿಜ್ಞಾನಿಗಳ ಪರಿವರ್ತನೆ ಒಂದು ಕಾರಣ. ಇನ್ನೊಂದು ನಮಗೆ ಮೇ ಮಾಹಿಯಲ್ಲಿ ಏನಾಯ್ತು, ಮೇ 20ರಿಂದ ಜೂನ್ 1-2ನೇ ತಾರೀಕುವರೆಗೂ 10 ದಿವಸ ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ, ತುಂತುರು ಮಳೆ, ಹೆಚ್ಚು ಮಳೆ ಇದೆಲ್ಲ ಇತ್ತು. ಗಾಳಿಯಲ್ಲಿ ತೇವಾಂಶ ಹೆಚ್ಚು. ಈ ವಾತಾವರಣ ಇದ್ರೆ ಆ ಫಂಗಸ್ಗೆ ಮಾಡಿಸಿದ್ದು ಡೆವಲಪ್ ಆಗ್ಬಿಡ್ತದೆ. ಆ ಕಾರಣಕ್ಕಾಗಿ ಎಲ್ಲ ಬೆಳೆಗೆ ಬಂದಿಲ್ಲ ಇದು. ಆ ಟೈಮಲ್ಲಿ ಬಿತ್ತನೆಯಾಗಿ ಯಾವ ಅಲ್ಲಿಗೆ ಸಿಗಾಕಳುತ್ತೋ ಆ ಟೈಮ್ಗೆ ಅವು ಬಂದಿದೆ. ಆ ಒಂದು 15. ಆಮೇಲೆ ಇನ್ನೂ ಒಂದು ಕಾರಣ ನಾನು ಅವಾಗಲೇ ಹೇಳಿದೆ, ಪೊಟ್ಯಾಶ್ ಎಲ್ಲಿ ಕಾಂಪ್ಲೆಕ್ಸ್ಗಳು ಬಳಕೆ ಮಾಡಿದಾರೆ ಅಲ್ಲಿ ಬಂದಿಲ್ಲ. ಬರೀ 20 ಎಲ್ಲಿ ಬಳಕೆ ಮಾಡಿ ಒಬ್ಬ ರೈತನ ತಾಕ ಹೋಗಿದ್ವಿ ವಿಜ್ಞಾನಿಗಳು ನಾವು. 10, 26, 26 ಅದೇ ರೈತ ಬೆಳೆಸಿದಾನೆ. ಇನ್ನ ಪಕ್ಕದಲ್ಲಿ 20, 20 ಹಾಕಿರೋದಕ್ಕೆ ಬಂದಿದೆ, 10, 26 ಬಂದಿಲ್ಲ. ಎಲ್ಲೋ ತೆಳಗೋನೊಂದು ಬಂದಿದೆ. ಅಂದ್ರೆ ಪೊಟ್ಯಾಶ್ ನಾನು ಆಗ್ಲೇ ಹೇಳ್ದಂಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಆಮೇಲೆ ಈ ಇದಕ್ಕೆ ಏನು ಮುಸ್ಕಿನ ಜೋಳಕ್ಕೂ ಕೂಡ ಜಿಂಕ್ ಸಲ್ಫೇಟ್ನ ಹಾಕ್ಬೇಕಾಗ್ತದೆ. ಅದಾಕಿದ್ರು ಕೂಡ ರೋಗಗಳು ರುಜಿನಗಳು ಬರೋದು ಕಡಿಮೆ. ಒಟ್ಟಾರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು, ಕಾಲಕ್ಕೆ ಏನೇನು ಬೇಕು ಅನ್ನೋದನ್ನು ಕೊಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನು ಅನುಸರಿಸಬೇಕಾಗತ್ತೆ. ನೀವು ಹೇಳ್ದಂಗೆ ಒಂದೊಂದು ಬೆಳೆ ಆದಮೇಲೆ ಬೇರೆ ಬೆಳೆಯನ್ನು ಬೆಳೆಯೋದ್ರಿಂದ ಇಂತಹ ತೊಂದರೆಗಳನ್ನು ನಾವು ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀರಿ. ಎಸ್ ಸರ್, ಮತ್ತೊಂದು ಹಲೋ, ನಮಸ್ತೆ ಸರ್. ಹಲೋ ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾರೆ? ಸರ್ ನಾನು ಶಿವಲಿಂಗ್ ಅಂತ ಕೋಟೆಯಿಂದ ಮಾತಾಡ್ತಿರೋದು ಸರ್. ಶಿವಲಿಂಗ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಸರ್, ಒಂದು ಸರ್ ಜೊತೆ ಮಾತಾಡೋದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಅಂದ್ರೆ ಮುಸ್ಕಿನ ಜೋಳ ಈಗ ನಮ್ಮಲ್ಲಿ ಹೆಚ್ಚು 100ಕ್ಕೆ 70 ಭಾಗದಷ್ಟು ಮುಸ್ಕಿನ ಜೋಳ ಬೆಳೆ ಹಾಕ್ತಾರೆ ಸರ್ ನಮ್ಮ ಕೋಟೆ ತಾಲೂಕಿನಲ್ಲಿ, ಕೋಟೆ ಸರಗೂರಿ ಭಾಗದಲ್ಲೆಲ್ಲ. ಇಲ್ಲಿ ಬಂದ್ಬಿಟ್ಟು ಕಳೆದ ವರ್ಷಕ್ಕೆಲ್ಲ ಹೋದ್ರೆ ಸೈನಿಕ ಹುಳು ಬಾಧೆ ಅಂತ ಸುಳಿನೆಲ್ಲ ಮೇಯ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾ ಇತ್ತು. ಈ ಸತಿ ಅದು ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತದೆ ಸರ್. ಈಗ ಬಿಳಿ ಸುಳಿ ರೋಗ ಅಂತ ಗಿಡ ಬರ್ತಿದಾಗಲೇ ಕೆಂಚಿಗೆ ಬರೋದು, ಅದು ಡೆವಲಪ್ಮೆಂಟ್ ಆಗಲ್ಲ, ತುಂಬಾ ಕೆಂಚಾಗಿ ಅಲ್ಲೇ ಸತ್ತೋಗ್ತಕ್ಕಂಥದ್ದು, ಈ ತರದೆಲ್ಲ ಆಗ್ತದೆ ಸರ್. ಕೆಲವೊಂದು ನಾವು ಅಂದ್ರೆ ಕೃಷಿ ಇಲಾಖೆನಲ್ಲಿ ಕೆಲವೊಂದು ಔಷಧಿ ಕೊಡ್ತಾರೆ, ಮತ್ತೆ ಪ್ರೈವೇಟ್ ಆಗಿ ತಗೊಂಡು ಕೂಡ ಔಷಧಿ ಕೊಡ್ತಾರೆ. ಅದನ್ನ ಸಿಂಪಡಣೆ ಮಾಡಿದ್ರು ಕೂಡ ಅದೇನು ಕಂಟ್ರೋಲ್ ಬರ್ತಿಲ್ಲ ಸರ್. ಇದಕ್ಕೆ ಏನು ಪ್ರಮುಖವಾದ ಕಾರಣ ಇಲ್ಲ? ಬೀಜದ ನಮ್ಮ ರೈತರಲ್ಲೇ ಸಾಮಾನ್ಯವಾಗಿ ಹೇಳೋದಂತಂದ್ರೆ ಬೀಜದ ಪ್ರಾಬ್ಲಮ್ ಅಂತ. ಈಗ ನಾನು ಶಿವಲಿಂಗ ಅವರ ಇಷ್ಟೊತ್ತು ನಾನು ಅದನ್ನೇ ಹೇಳಿದೆ, ತಾವು ಕೇಳಿಸ್ಕೊಂಡಿಲ್ಲ ಅಂತ ಕಾಣಿಸ್ತದೆ. ಅದ್ರ ಬಗ್ಗೆನೇ ಇಷ್ಟೊತ್ತು ಮಾತಾಡಿದೆ ನಾನು. ಮೋಸ್ಟ್ಲಿ ಫೋನ್ ಟ್ರೈ ಮಾಡೋದ್ರಲ್ಲಿ ಫೋನ್ ಮಾಡೋ ಬರದಲ್ಲಿ ಅದನ್ನ ಕೇಳಿಸ್ಕೊಂಡಿಲ್ಲ. ಆದ್ರೂ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಇದು ಬಿತ್ತನೆ ಬೀಜದಿಂದ ಉಪಚಾರ ಮಾಡದೇ ಇದ್ರೆ, ಬಿತ್ತನೆ ಬೀಜ ಉಪಚಾರ ಮಾಡದೇ ಇದ್ರೂ ಬರೋ ಚಾನ್ಸಸ್ ಇದೆ. ಅದು ಒಂದರಿಂದಲೇ ಬರಲ್ಲ. ಮತ್ತು ವಾತಾವರಣ ಆಮೇಲೆ ಮಣ್ಣು ಗಾಳಿಯಿಂದ ಹರಡುತ್ತೆ ಇದು, ಆಯಿತಾ? ಒಂದು. ಆಮೇಲೆ ನಿಮ್ಮ ತಾಲೂಕಿಗೆ ವಿಜ್ಞಾನಿಗಳನ್ನೇ VC ಫಾರಮಿಂದ ವಿಜ್ಞಾನಿಗಳೇ ಕರ್ಕೊಬಂದು ನಿಮ್ಮ ಹಂಪಾಪುರ, ಮಾದಾಪುರ ಮತ್ತು ಇನ್ನೂ ಕೆಲವು ಹಳ್ಳಿಗಳಲ್ಲೆಲ್ಲ ನಾವು ಪರಿಶೀಲನೆ ಮಾಡಿದ್ವಿ. ಅಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಇದು ಬೀಜದಿಂದ ಬಂದಿದೆ ಅಂತ ಹೇಳಲಿಕ್ಕೆ ಒಂದೇ ತಳಿಗೆ ಬಂದಿಲ್ಲ. ಇದು ಎಲ್ಲ ಕಂಪ್ನಿ ಹೈಬ್ರಿಡ್ಗಳಿಗೂ ಬಂದಿದೆ, ಒಂದು ಹೈಬ್ರಿಡ್ಗೆ ಅಂತಲ್ಲ. ಸೊ ಹಂಗಾಗಿ ಬಿತ್ತನೆ ಬೀಜದ್ದು ಅಲ್ಲಿಗೆ ರೂಲ್ಡ್ ಔಟ್ ಆಯಿತು. ಒಂದು, ನೀವು ಕಂಟಿನ್ಯೂಯಸ್ ಆಗಿ ಬರೀ ಮುಸ್ಕಿನ ಜೋಳನೇ ಬೆಳೀತಕ್ಕಂಥದ್ದು, ಬೆಳೆದ ಮೇಲೆ ಅದೇ ಬೆಳೆ ಬೆಳೀತಕ್ಕಂಥದ್ದು, ಅದು ಒಂದು ಕಾರಣ. ಆಮೇಲೆ ಬದುಗಳ ನಿರ್ವಹಣೆ ಸರಿ ಇಲ್ಲ. ಬದುಗಳ ಮೇಲೆ ಸಾಕಷ್ಟು ಕಸ ಕಡ್ಡಿಗಳು ಅಂದರೆ ನಾವು ನೋಡಿದವು ಎಲ್ಲವೂ ಹಂಗೆ ಇದ್ವು. ಆಮೇಲೆ ಇನ್ನೊಂದು, ಈ ರೋಗ ಬಂದ ತಕ್ಷಣ ಏನು ಮಾಡಬೇಕು, ತೆಳ್ಳಗೆ ಒಂದೊಂದು ಅಬ್ಸರ್ವ್ ಮಾಡಬೇಕು. ಅದಕ್ಕೆ ನೋಡಿ, ಮೊದಲು ನಾವೇನಂತಿದ್ವಿ, ಡೈಲಿ ಬೆಳಗ್ಗೆ ಹೋಗಿ ಭೂಮಿ ನೋಡ್ಕೊಬರ್ಬೇಕು, ಬೆಳೆ ನೋಡಬೇಕು ಅಂತಿದ್ರು. ಯಾಕೆ ಅಂದರೆ ಇದು ಆರಂಭದಲ್ಲಿ ಎಲ್ಲೋ ಒಂದೋ ಎರಡೋ ಕಾಣಿಸ್ಕೊಳುತ್ತೆ, ಆವಾಗಲೇ ಅದನ್ನು ಕಿತ್ತಾಕ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಬರ್ತದೆ. ನೀವು ಎಲ್ಲ ಬಂದ ಮೇಲೆ ಹೋಗಿ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನು ಒಂದ್ಸಲಿ ಬಂತು ಅಂದರೆ ನೀವೇನು ಔಷಧಿ ಹೊಡೆದ್ರೂ ಆಗಲ್ಲ. ಬಟ್ ಒಂದೋ ಎರಡೋ 10, 12 ಎಲ್ಲ ಅಲ್ಲಲ್ಲೊಂದು ಬಂದಾಗ ಅವನ್ನ ಕಿತ್ತಾಕ್ಬಿಟ್ಟು ಅದಕ್ಕೆ ಸ್ಪ್ರೇ ತಗೊಂಡ್ರೆ ಬೇರೆ ಹೂ ಉಳ್ಕೊಳ್ತವೆ. ಆಮೇಲೆ ಇನ್ನೊಂದು ಏನು ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು ಅಂದರೆ, ಮೇ ತಿಂಗಳಲ್ಲಿ ಮೇ 10ರಿಂದ 20ರವರೆಗೆ ಮಳೆ ಇರಲಿಲ್ಲ ನಮಗೆ, 10 ದಿವಸ ಮಳೆ ಇರಲಿಲ್ಲ. ಆನಂತರ ಮಳೆ ಬಂತು. ಆ ಮೇ 20, 22ರಿಂದ ಏನು ಜೂನ್ 1ನೇ ತಾರೀಕುವರೆಗೂ 10 ದಿವಸ ಅವಧಿ ಇತ್ತಲ್ಲ, ಅಲ್ಲಿಗೆ ಸಿಗಾಕೊಂಡವು.
ಅಲ್ಲಿ ಹೆಚ್ಚು ಮಳೆ ಬಿದ್ದಿದೆ. ಆ ಪೀರಿಯಡಲ್ಲಿ ಹೆಚ್ಚು ಮಳೆ, ಮೋಡ ಕವಿದ ವಾತಾವರಣ, ಗಾಳಿಲಿ ತೇವಾಂಶ ಹೆಚ್ಚಿರೋದು, ಇವೆಲ್ಲ ಕಾರಣಗಳಿಂದಾಗಿ ಆವಾಗ ನಮಗೆ ರೋಗ ಜಾಸ್ತಿ ಆಗಿದೆ. ಅದೇ ಕೆಲವು ಬೆಳೆಗಳು ಮುಂಚಿತವಾಗಿ ಬಿತ್ತನೆ ಮಾಡಿರೋಕ್ಕಿಲ್ಲ, ಆಮೇಲೆ ಲೇಟಾಗಿ ಮಾಡಿದವಕ್ಕೂ ಇಲ್ಲ. ಏನು ಮೇ ಮಂತಲ್ಲಿ ಬಿತ್ತನೆ ಮಾಡಿದವು ಆ 20 ದಿವಸ 10 ದಿವಸ ಮೇ 20ರಿಂದ ಜೂನ್ 1ರವರೆಗೆ ಸಿಗಾಕೊಂಡು ಅದು ಆ ರೀತಿ ಇದ್ರೆ ಇದು ಶಿಲೀಂಧ್ರ ರೋಗ. ಸರ್ ಇನ್ನೊಂದು ಏನಾಯ್ತು ಅಂತಂದ್ರೆ ಸರ್, ನಮ್ಗೆ ಈಗ ನಿಮ್ಮ ಕೃಷಿ ಇಲಾಖೆನಲ್ಲಿ ಏಪ್ರಿಲ್ ನಾವು ಮಳೆ ಬಿದ್ದಾಗ ಬಿತ್ತನೆ ಮಾಡ್ಬೇಕಾದ್ರೆ ಸೀಡ್ಸೇ ಇರ್ಲಿಲ್ಲ ಸರ್. ಇನ್ನು ಆರ್ತಿ ಆಗಿಲ್ಲ, ಅದೇ ಆಗಿಲ್ಲ, ಇದಾಗಿಲ್ಲ. ಇಲ್ಲ ನೋಡಿ, ನಾವು ಏಪ್ರಿಲ್ ಫಸ್ಟ್ ವೀಕೆಲ್ಲ ಇಟ್ಟಿದ್ದೋ. ಬಟ್ ನೀವು ಯಾವುದೋ ಒಂದು ತಳಿ ಕೇಳಿದ್ರಿ, ಆ ತಳಿ ಆಗಿರ್ಲಿಲ್ಲ ಅಷ್ಟೇ. CP 808 ಅದಾಗಿರ್ಲಿಲ್ಲ ಅಷ್ಟೇ. ಅದಕ್ಕೆ ಬದಲು ಬೇರೆ ತಳಿಗಳೆಲ್ಲ ಇದ್ವು ನಮ್ಮ ಹತ್ರ. ಆಯ್ತಾ, ನೀವು ಅದೊಂದು ತಳಿ ಆಗಿಲ್ಲ ಅಂದರೆ ಅವ್ರ ಕಂಪ್ನಿಯವ್ರು ಭಾಗವಹಿಸಿರಲಿಲ್ಲ, ಅದು ರಾಜ್ಯ ಮಟ್ಟದಲ್ಲಿ ಆಗಬೇಕಾಗಿತ್ತು, ಅದಾದಮೇಲೆ ಬಂತದು. ಬಟ್ ಬೇರೆ ತಳಿಗಳು ಇದ್ವು. ಈಗ ಏನಾಗುತ್ತೆ, ಉತ್ತಮವಾದ ತಳಿಗಳು ಸಾಕಷ್ಟು ಇದ್ದಾಗ ನಿಮಗೆ ಸೀಸನ್ ಮುಖ್ಯ ಅಂದಾಗ ಮಾಡಿಬಿಡ್ಬೇಕು ಬಿತ್ತನೆನ ಒಂದು. ಆಮೇಲೆ ಇನ್ನೊಂದು, ಈಗ ನಾವು ಇದನ್ನು ಅಬ್ಸರ್ವ್ ಮಾಡಿದ್ವಿ, ನೀವೆಲ್ಲ ಏನು ಮಾಡ್ತಾಯಿದ್ದೀರಾ, 20-20 ಹಾಕ್ತೀರಾ, 20-20 ಅಥವಾ DAP. ಅದು ಹಾಕೋದು ಒಳ್ಳೆಯದು. ಬಟ್ ಪೊಟ್ಯಾಶ್ ಹಾಕಿದೆ ಬರೀ ಅದಷ್ಟು, ಅದರಲ್ಲಿ ಪೊಟ್ಯಾಶ್ ಅಂಶ ಇರಲ್ಲ. ಪೊಟ್ಯಾಶ್ ಹಾಕಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಅದು ಕಂಪಲ್ಸರಿ 20-20 ಜೊತೆ ಪೊಟ್ಯಾಶ್ ಹಾಕಲೇಬೇಕು. ನಾನು ಈಗ ಮಾತಾಡಿದಾಗೆಲ್ಲ ಅದನ್ನು 4-6 ಬಾರಿ ಹೇಳಿದ್ದೀನಿ. ಹೌದು, ಪೊಟ್ಯಾಶ್ ಈಗ 10-26 ಪೊಟ್ಯಾಶ್ ಇರುತ್ತೆ. ಅದನ್ನ ಹಾಕಿದಾರೆ ಒಬ್ಬ ರೈತರು ಹೊಸೂರ ಹತ್ರ. ಇದು ನಿಮ್ಮ ತಾಲೂಕು ನೋಡ್ಕೊಂಡು ಹೋಗಿ, ಇದರಲ್ಲಿ ಹುಣಸೂರು ತಾಲೂಕಲ್ಲಿ ನೋಡಿದ್ವಿ ಅದನ್ನ. ಅಲ್ಲಿ 10-26 ಹಾಕಿರೋ ಪ್ಲಾಟ್ಗೆ ರೋಗ ಬಂದಿಲ್ಲ. ಬಂದೈತೆ ಒಂದೋ ಎರಡೋ ಮಧ್ಯೆ ಒಂದೊಂದು ಬಂದೈತೆ. ಅದೇ 20-20 ಹಾಕಿರೋದು ಅದರಲ್ಲಿ 50% ಬಂದೈತೆ. ಆಯಿತಾ, ಪೊಟ್ಯಾಶು ಬಹಳ ಮುಖ್ಯ. ನೀವು ನಿಮ್ಮ ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಹುಣಸೂರು ಇರಲಿ, ಹುಣಸೂರಲ್ಲಿ ಕಡಿಮೆ. ಬಟ್ ನಿಮ್ಮ HD ಕೋಟೆ ಸರಗೂರಲ್ಲಿ 20-20 ಹಾಕ್ತಾರೆ, ಪೊಟ್ಯಾಶ್ ಹಾಕೋದೇ ಇಲ್ಲ. ಆ ಪೊಟ್ಯಾಶ್ ಹಾಕದೆ ಹೋದ್ರೆ ನೋಡಿ ನಿಮಗೆ ರೋಗ ರುಜಿನಗಳ ಬೆಳೆ ಇದು ಜಾಸ್ತಿ ಆಗ್ತದೆ. ಆಮೇಲೆ ಇನ್ನೊಂದು, ನೀವು ಮುಸ್ಕಿನ ಜೋಳ ಆದಮೇಲೆ ಮುಸ್ಕಿನ ಜೋಳ ಅದು ತಪ್ಪು. ಮುಸ್ಕಿನ ಜೋಳ ಆದಮೇಲೆ ಯಾವ್ದಾರ ಬೇರೆ ಬೆಳೆ ಬೆಳಿಬೇಕು. ಕಂಟಿನ್ಯೂಸ್ ಆಗಿ ಮುಸ್ಕಿನ ಜೋಳ ನಿಮ್ಮಲ್ಲಿ ಮೇವ್ಗೋಸ್ಕರನೇ ಈಗ ಜಾಸ್ತಿ ಬೆಳೆಯೋಕ್ಕೆ ಶುರು ಮಾಡ್ಬಿಟ್ಟವ್ರು. 2.5 ತಿಂಗಳಿಗೆ 1 ಬೆಳೆ, 3 ಬೆಳೆ, 2 ಬೆಳೆ ಹಿಂಗೆ ಬೆಳೆಯೋದು. ಅದು ಒಂದು ಕಾರಣ ನಿಮಗೆ ಬರಲಿಕ್ಕೆ. ಅದೇ ಪಿರಿಯಾಪಟ್ಟಣದಲ್ಲಿ 12,000 ಹೆಕ್ಟೇರ್ ಇದೆ, ಅಲ್ಲಿ ರೋಗ ಇಲ್ಲ. KR ನಗರದಲ್ಲಿ ಐತೆ, ಅಲ್ಲಿ ರೋಗ ಇಲ್ಲ. ಹುಣಸೂರಲ್ಲಿ ಎಲ್ಲೋ ಕೆಲವು ಭಾಗದಲ್ಲಿ, ಬಟ್ ನಿಮ್ಮಲ್ಲಿ ಜಾಸ್ತಿ. ಯಾಕೆ ಅಂದರೆ ನಿಮ್ಮಲ್ಲಿ ಇದು ಏನು ಮೇವಿಗಾಗಿ ಕಂಟಿನ್ಯೂಯಸ್ ಆಗಿ ಬೆಳೆಯೋದು. 1-2.5 ತಿಂಗಳಿಗೆ ಬೆಳೆ ತಗೊಳ್ಳೋದು, ತಿರುಗುಳೋದು, ತಿರ್ಗಿ ಅದನ್ನೇ ಹಾಕೋದು. ಇದೆಲ್ಲ ಅವಾಯ್ಡ್ ಮಾಡಬೇಕು. ಬಹುಶಃ ಧನ್ಯವಾದಗಳು ಸರ್. ಆಮೇಲೆ ಸರ್ ಇನ್ನೊಂದು ಸರ್, ಈಗ ನಮ್ಮಲ್ಲಿ ಕಬಿನಿ ತಾರಕ ಬಲದಂಡ ನಡೆದ ನೀರೆಲ್ಲ ಬೀಳತಕ್ಕಂಥ ಸಂದರ್ಭ ಸರ್. ನಮ್ಮಲ್ಲಿ ತಾರಕ ಬಲದಂಡರಿಗೆ 64 ಭತ್ತ ಬೇಕಾಗುತ್ತೆ ಸರ್. ಇದೆಯಲ್ಲ, IR 64 ಇದೆಯಲ್ಲ. ಅದೊಂಚೂರು ಆದ್ರೆ ನಮ್ಗೆ ಕಳೆದ ವರ್ಷ ಸಿಗ್ಲಿಲ್ಲ ಸರ್ ಅದು. ಇಲ್ಲ ಇದೆ, ಈ ವರ್ಷ ಸಾಕಷ್ಟಿದೆ IR 64. ಅಲ್ಲಿ ನಾನು ADAಗೂ ಹೇಳ್ತೀನಿ, ಹೊಸಬ್ರು ಬಂದಿದ್ದಾರೆ ADA ಅವರು, ಅವ್ರಿಗೂ ಹೇಳ್ತೀನಿ, ನಿಮ್ಗೆ ಯಾವ RSKಗೆ ಬೇಕು ಹೇಳಿ ಅಲ್ಲಿಗೆ ಕಳಿಸ್ಕೊಡೋಣ. ಯಾವ ರೈತ ಸಂಪರ್ಕ ಕೇಂದ್ರ ಬರುತ್ತೆ ನಿಮ್ಮದು? ಕಸಬಾ ಸಿಗ್ತದೆ ಬಿಡಿ, ಕಳಿಸ್ಕೊಡ್ತೀವಿ. ಇದೆ. ಓಕೆ, ಧನ್ಯವಾದಗಳು ಶಿವಲಿಂಗರು, ಧನ್ಯವಾದಗಳು. ಎಸ್ ಸರ್, ಬಹುಶಃ ನಾನು ಇವತ್ತು ಚರ್ಚೆ ಮಾಡ್ತಿದ್ರೆ ನನಗೆ ಭಾಳ ಒಂದು ರೀತಿ ಸಂತೋಷ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನರಿಗೆ ಈ ಕೆಲವು ಮಾಹಿತಿಗಳನ್ನು ಇನ್ನೂ ತಿಳ್ಕೊಂಡೇ ಇರಲ್ಲ. ಇವರ ಒಬ್ಬರ ಪ್ರಶ್ನೆಯಿಂದ ಮತ್ತಷ್ಟು ಜನರಿಗೆ ಮಾಹಿತಿ ಸಿಗುತ್ತೆ ಇದು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಅನ್ಲೆಸ್ ನಾವು ಈ ಮಾಹಿತಿಯನ್ನು ಪಡ್ಕೊಳ್ಳದೇ, ಜಾಗೃತರಾಗದೇ ನಾವು ಯಾವ ಬೆಳೆಯನ್ನು ಕೂಡ ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ತಾವೇ ಹೇಳ್ದಂಗೆ ಒಂದು ಬೆಳೆಯ ನಂತರ ಇನ್ನೊಂದು ಬೆಳೆ ಬೆಳೆಯೋದ್ರ ಬಗ್ಗೆ ಏನು ಮಾಹಿತಿ ತಿಳ್ಕೊಬೇಕು, ಅದು ತಿಳ್ಕೊಬೇಕು. ಮತ್ತು ಯಾವ ಬೆಳೆಗೆ ಯಾವ ಗೊಬ್ಬರ, ಇದ್ರ ಜೊತೆಗೆ ರೈತರು ಬೆಳೆ ವಿಮೆ ಮಾಡಿಸ್ಬೇಕು. ಅದ್ರ ಬಗ್ಗೆ ನಾನು ವಿಮೆ ಬಗ್ಗೆ ಕೇಳ್ತೀನಿ ಸರ್. ಅದಕ್ಕೆ ಮುಂಚೆ ಒಂದು ಕರೆ ತೊಗೊಂಡ್ಬಿಡ್ತೀನಿ. ನಮಸ್ತೆ ಸರ್. ನಮಸ್ಕಾರ. ಹಾಂ ಸರ್, ತಮ್ಮ ಹೆಸರಿನಿಂದ ಮಾತನಾಡ್ತಾ ಇದ್ದೀರಿ? ಸರ್, ನಾವು ಚಿನ್ಸ್ವಾಮಿ ಅಂತ ಸರ್, HD ಕೋಟೆ ಹೊಳೆ ಉಂಡಿಯವರು. ಓಕೆ, ಚಿನ್ಸ್ವಾಮಿ ಹೇಳಿ. ಚಿನ್ಸ್ವಾಮಿ ಅವರೇ ನಮಸ್ತೆ. ರವಿ ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಅದು ನಮ್ದು ಒಂದು ಕೃಷಿ ಹೊಂಡ ಮಾಡಿಸಿದ್ವು ಸರ್, 24-25ನೇ ಸಾಲದ್ದು. ಅದು NREG ಇದು ಮಾಡಿ ಅದು 92,000ಕ್ಕೇನೋ ಇದು ಮಾಡಿ ಎಲ್ಲ ವರ್ಕ್ ಎಲ್ಲ ಮುಗಿದು ಎಲ್ಲ ಆಗಿದೆ ಸರ್. ಈಗ ಅದ್ರದ್ದು ಬಿಲ್ ಪೆಂಡಿಂಗ್ ಇನ್ನೂ ಇದಾಗಿಲ್ಲ ಸರ್. 84,000 ಬಂದಿದೆ. ಇನ್ನೂ ಸ್ವಲ್ಪ ಅಮೌಂಟ್ ಎಲ್ಲ ಪೆಂಡಿಂಗ್ ಇದೆ. ಅದು ಸರ್ ಹೊಳೆಹುಂಡಿ ಸರ್, ಅಂಪಾಪುರ ಹೋಬಳಿ, HD ಕೋಟೆ ತಾಲೂಕು. ಆಯಿತು. ನನಗೆ ಮಾಹಿತಿ ಈಗ ಇಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಬಟ್ ಇದನ್ನು ನಾನು ನಮ್ಮ AD ಅವ್ರ ಜೊತೆ ಮಾತಾಡಿ ನಿಮಗೆ ಅದೇನಿದೆ
ಅದೇನು ಸಮಸ್ಯೆ ಇದೆ ಅದು ಬಗೆಹರಿಸ್ಲಿಕ್ಕೆ ಹೇಳ್ತೀನಿ, ಆಗ್ಬೋದಾ? ಅದೇ ಸರ್, ಇವ್ರು ನೋಡ್ದೆ ಸಿದ್ದಪ್ಪ ಸರ್ಗೆ, ಅವ್ರ ಕೋಟೆ ಇವ್ರಿಗೆ ಅವರು ನಾವೆಲ್ಲ ಕಳ್ಸಿಕೊಟ್ಟಿದೀವಿ, ಇನ್ನೇನು ಯಾವ್ದು ಪೆಂಡಿಂಗ್ ಇಲ್ಲಪ್ಪ ಬಿಲ್ಲು, ನಿಮ್ದೇನು ಬ್ಯಾಂಕ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆಮೇಲೆ ಬ್ಯಾಂಕ್ ನಲ್ಲಿ ಎಲ್ಲ ವಿಚಾರಿಸಿದ್ರೆ ಅಲ್ಲೆಲ್ಲ ಸರಿ ಇದೆ ಅಂತಾರೆ. ಆಯ್ತು, ನಾನು ಮತ್ತೊಮ್ಮೆ ಇದನ್ನ ಏನಾಗಿದೆ ಅಂತ ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೀನಿ, ತಗೊಳ್ಳಿ. ಆಮೇಲೆ ಇನ್ನೊಂದು ಸರ್ ತಮ್ಗೆ ಮನವಿ, ಹೇಳಿ. ಈ NREGದು ಸರ್, ಅವರು ಬೇರೆ ಮಾಮೂಲಿ ಜಾಬ್ ಕಾರ್ಡ್ಗೆ ಹಾಕೋ ಬದಲು ಒಂದ 2-3 ಜಾಬ್ ಕಾರ್ಡ್ಗೆ ಅಮೌಂಟ್ ಹಾಕಿ ಸಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಇಲ್ಲ ಅಂತಂದ್ರೆ 10-15 ಜಾಬ್ ಕಾರ್ಡ್ಗಳಾದ್ರೆ ಅವ್ರದ್ದು ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಇದಿರಲ್ಲ, ಏನೇನೋ ಪೆಂಡಿಂಗ್ ಆಗಿ ಇದೆಲ್ಲ ಆಗ್ತದೆ. ಅದಕ್ಕೋಸ್ಕರ ದಯಮಾಡಿ ತಾವು ಆಯ್ತು ಇನ್ನು ನೆಕ್ಸ್ಟ್ ಅದನ್ನ ಸ್ವಲ್ಪ ಕುಲಂಕುಷವಾಗಿ ಇದ್ ಮಾಡ್ಕೊಟ್ರೆ ಒಳ್ಳೇದು. ಆಯ್ತು, ನಾನು ಅದು ಮಾತಾಡ್ತೀನಿ. ಧನ್ಯವಾದಗಳು ಚಿನ್ನಸ್ವಾಮಿ ಅವರೇ, ಧನ್ಯವಾದಗಳು ಸರ್. ಎಸ್ ಸರ್. ಈಗ ಬೆಳೆ ವಿಮೆ ನೋಡಿ, ಬೆಳೆ ವಿಮೆ ಏನು ನಮ್ಮ ಕಾನ್ಸೆಪ್ಟು ನಮ್ಮ ರೈತರದು ಕೆಲವ್ರಿಗೆ ಅಂದರೆ, ನಾನು ಬೆಳೆ ವಿಮೆ ದುಡ್ಡು ಕಟ್ಟಿದ್ಮೇಲೆ ನನಗೆ ಬೆಳೆ ವಿಮೆ ಬರಬೇಕು. ಹೌದು. ಈಗ LIC ಮಾಡಿಸ್ತೀವಿ, ಯಾವಾಗ ಬರೋದು? ಮಧ್ಯದಲ್ಲಿ ಬರಬೇಕು ಅಂದರೆ ಮೆಚುರಿಟಿ ಆದ್ಮೇಲೆ ಬರ್ತದೆ. ಅದು ಜಾಸ್ತಿ ಪ್ರೀಮಿಯಮ್ ಯಾವಾಗ? ಸತ್ತಾಗ. ಹೌದು. ಅಂದರೆ ಬೆಳೆ ವಿಮೆ ಬರಬಾರ್ದು ಅಂತ ಕಟ್ಟಬೇಕು ನಾವು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬೆಳೆ ವಿಮೆ ಬರೋದು ನಮ್ಮ ಬೆಳೆ ನಷ್ಟ ಆದಾಗ. ಹೌದು. ಯಾವುದೇ ಕಾರಣಕ್ಕೂ ನಮ್ಮ ಬೆಳೆ ನಷ್ಟ ಆಗೋದು ಬೇಡ ಅನ್ನೋ ಕಲ್ಪನೆಯಲ್ಲಿ ಕಟ್ಟೋಣ. ಬಟ್ ಹಂಗಾದ್ರೆ ಯಾಕೆ ಕಟ್ಟಬೇಕು? ನೀವು ಹಂಗಂತೀರಿ, ಬರಬಾರ್ದು ಅಂತ ಹೇಳ್ತೀರಿ, ಯಾಕೆ ಕಟ್ಬೇಕು ನಾವು ಹಂಗಾರೆ ಅನ್ನೋ ಪ್ರಶ್ನೆ ಬರ್ತದೆ. ಹೌದು. ಸೊ ಹಂಗಿದ್ದಾಗ ನೋಡಿ, ಒಂದು 8ರಿಂದ 10 ವರ್ಷ ಅಂತ ಇಟ್ಕೊಳ್ಳಿ, 10 ವರ್ಷ ಕಟ್ತೀವಿ ಅಂತ ಇಟ್ಕೊಳ್ಳಿ, 8 ವರ್ಷ ಬಂದಿರೋದೇ ಇಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ವರ್ಷ ಬೆಳೆ ನಷ್ಟ ಆಯಿತು. ಈಗ ರಾಗಿನೇ ತಗೊಳ್ಳಿ, ರಾಗಿಗೆ ಪ್ರೀಮಿಯಮ್ಮು 1 ಎಕರೆಗೆ 340 ರೂಪಾಯಿ ಇದೆ, ಆಯಿತಾ? 340 ರೂಪಾಯಿ. ಆದರೆ ಅದಕ್ಕೆ ವಿಮಾ ಮೊತ್ತ 17,000 ಐತೆ, 17,700 ರೂಪಾಯಿ. ಈಗ ನಿಮಗೆ ಒಂದು 10 ವರ್ಷ ಕಟ್ತೀರಿ ಅಂತ ಇಟ್ಕೊಳ್ಳಿ, 10 ವರ್ಷದಲ್ಲಿ ಖಂಡಿತ 1 ವರ್ಷ 2 ವರ್ಷ ಬರಗಾಲ ಇರುತ್ತೆ, ಆಯಿತಾ? ನೀವು 10 ವರ್ಷ ಕಟ್ಟಿದ್ರು ಕಂಟಿನ್ಯೂಸ್ ಆಗಿ ರಾಗಿ ಬೆಳೆಗೆ ಎಷ್ಟು 3,400 ರೂಪಾಯಿ ಕಟ್ದಂಗೆ ಆಯ್ತು. ನಿಮ್ದು 17,000ದಲ್ಲಿ ಒಂದು 80% ಕ್ಲೈಮ್ ಆದರೂ 15,000 ಬರ್ತದೆ ಅಲ್ವಾ? ಸೊ ಹಾಗಾಗಿ ಬೆಳೆ ವಿಮೆಯನ್ನು ನಾವು ನಮಗೆ ಬರ್ತದೆ ಅನ್ನೋ ದೃಷ್ಟಿಯಿಂದ ಕಟ್ಟೋದಿಲ್ಲ. ಆಪತ್ಕಾಲದಲ್ಲಿ ಯಾವುದೋ ಒಂದು ಅತಿವೃಷ್ಟಿನೋ ಅನಾವೃಷ್ಟಿನೋ ಆದಂಥ ಕಾಲದಲ್ಲಿ ನಮಗೆ ಬರ್ತದೆ ಅನ್ನೋ ದೃಷ್ಟಿಯಿಂದ ಈ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಲ್ಲೇ, ಅಂದರೆ ಬೇಸಾಯದ ವೆಚ್ಚದಲ್ಲೇ ಸೇರಿಸ್ಕೊಬಿಡ್ಬೇಕದನ್ನ. 300-400 ರೂಪಾಯಿ ಈಗ ಭತ್ತಕ್ಕೆ 746 ಇದೆ. ಈಗ ನೋಡಿ ಮುಸ್ಕಿನ ಜೋಳ ಎಷ್ಟೋ ಇದರಲ್ಲಿ ಇದಾಯಿತು. ಅಂಥ ಸಂದರ್ಭದಲ್ಲಿ ಇದು ಉಪಯೋಗ ಆಗ್ತದೆ. ಹೌದೌದು. ಅಂದರೆ ಈಗ ಮಾಡೋದ್ರಿಂದ ಇಂಥ ಸಂದರ್ಭ, ಉದಾಹರಣೆಗೆ ಮುಸ್ಕಿನ ಜೋಳಗೆ ಈಗ ಕ್ಲೈಮ್ ಮಾಡ್ಬೋದಿತ್ತು, ಅವರು ಮಾಡಿದ್ದೀವಿ, ಎಲ್ಲ ಉತ್ತುಬಿಟ್ರು, ಎಷ್ಟೋ ಜನ ಉತ್ತುಬಿಟ್ರು. ಸೊ ಹಂಗಾಗಿ ಇದು ಸಮಸ್ಯೆ. ಇದು ಒಳ್ಳೇದು ಅಂತ ಹೇಳಿ ನಾನು ಹೇಳೋದು, ಬೆಳೆ ವಿಮೆ ಬಹಳ ಒಳ್ಳೆಯದು. ಬೆಳೆ ವಿಮೆಗೆ ರೈತರು ನೋಂದಣಿಯನ್ನು ಮಾಡ್ಕೋಬೇಕು. ಅದು 1 ವರ್ಷ ಬರದೇ ಇರ್ಬೋದು, 4 ವರ್ಷನೇ ಬರದೇ ಇರ್ಬೋದು, 5ನೇ ವರ್ಷ ಬರ್ಬೋದು, 6ನೇ ವರ್ಷ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಯಾವತ್ತೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ, ಬೆಳೆ ನಷ್ಟ ಆದಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯಕ್ಕೆ ಬರ್ತದೆ. ನಮ್ಗೆ ಗೊತ್ತಿಲ್ಲ ಯಾವಾಗ ನಷ್ಟ ಆಗತ್ತೆ ಅಂತ. ಪ್ರಕೃತಿ ನಾವು ಎಣಿಸಕ್ಕಾಗಲ್ಲ ಯಾವಾಗ ಆಗ್ಬೋದು ಅಂತ. ಆಗದೇ ಇದ್ರೆ ಒಳ್ಳೇದು, ಆದಂತ ಸಂದರ್ಭದಲ್ಲಾರು ಬರಲಿ ಅನ್ನೋ ಕಾರಣಕ್ಕಾಗಿ ನಾವು ಬೆಳೆ ವಿಮೆಯನ್ನು ಕಟ್ಟಬೇಕಾಗುತ್ತೆ. ಈಗ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಎಲ್ಲ ಅಂದ್ರೆ ರೈತ ಇದು ಬ್ಯಾಂಕ್ಗಳಲ್ಲಿ ಕಟ್ತಕ್ಕಂಥ, ಅವರ ಹತ್ತಿರದ ಸಮೀಪದ ಬ್ಯಾಂಕ್ಗಳಲ್ಲಿ ಕಟ್ತಕ್ಕಂಥದ್ದು. ನಿಮಗೆ ಮಾಹಿತಿ ಬೇಕಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ. ಯಾವ ಬೆಳೆಗೆ ಈಗ ಸುಮಾರು ಒಂದು 18 ಬೆಳೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 11 ಕೃಷಿ ಬೆಳೆಗಳು, 3 ವಾಣಿಜ್ಯ ಬೆಳೆಗಳು, 1 ತೋಟ, 3 ಎಣ್ಣೆಕಾಳು ಬೆಳೆಗಳು, 1 ವಾಣಿಜ್ಯ ಬೆಳೆ, 3 ತೋಟಗಾರಿಕಾ ಬೆಳೆಗಳು. ಈಗ 18 ಬೆಳೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದೀವಿ. ಕೆಲವೊಂದು ಆಗಲೇ ಡೇಟ್ ಮುಗಿದೋಗಿದ್ದಾವೆ. ಈಗೆಲ್ಲ ಕೆಲವರು ಈಗ ಒಂದು 2,500 ಜನ ರಿಜಿಸ್ಟರ್ ಮಾಡಿಸಿದ್ದಾರೆ, ಕಟ್ಟಿದ್ದಾರೆ. ಆಮೇಲೆ ಈಗ ಒಟ್ಟು ಈಗ ಪ್ರಮುಖವಾಗಿ ಇರ್ತಕ್ಕಂಥದ್ದು ಮುಸ್ಕಿನ ಜೋಳ ಮತ್ತು ರಾಗಿ. ಮುಸ್ಕಿನ ಜೋಳ ಮಳೆಯಾಶ್ರಿತ, ಮುಸ್ಕಿನ ಜೋಳ ನೀರಾವರಿ, ರಾಗಿ ಮಳೆಯಾಶ್ರಿತ, ರಾಗಿ ನೀರಾವರಿ, ಈ 4 ಪ್ರಕಾರಗಳಿಗೆ ಈ ಮಂತ್ 31 ಲಾಸ್ಟ್ ಡೇಟ್. ಆಮೇಲೆ ಇದೆ ನೆಕ್ಸ್ಟ್ ಮಂತ್ ಭತ್ತ ನೀರಾವರಿಗೆ, ನೆಕ್ಸ್ಟ್ ಮಂತ್ 16ನೇ ತಾರೀಕುವರೆಗೆ, ಆಗಸ್ಟ್ 16ರವರೆಗೂ ಅವಕಾಶ ಇದೆ ಭತ್ತ ನೀರಾವರಿ ಕಟ್ಟಲಿಕ್ಕೆ. ಸೊ ಈ ರೀತಿ ಇರೋದ್ರಿಂದ ರೈತ ಬಾಂಧವರು ಇದನ್ನ, ಅಂದ್ರೆ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ, ಹೌದು, ಹಾಗಾಗಿ ಬೆಳೆ ವಿಮೆಗೆ ನೋಂದಣಿ ಮಾಡಿಸ್ಕೋಬೇಕು ಅಂತ ನಾನು ಕೇಳ್ಕೊಡ್ತೇನೆ. ಆಮೇಲೆ ಇನ್ನೂ ಒಂದು ನಾವು ಹೇಳ್ಬೇಕಾಗಿರೋದು ಅಂದ್ರೆ ಈ ಕೃಷಿ ಭಾಗ್ಯ. ಕೃಷಿ ಭಾಗ್ಯ ಮೊದಲು 13ರಿಂದ 18ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿದ್ದಾಗಲೂ ತಂದಿದ್ರು. ಈಗ ಅದನ್ನು ಮತ್ತೆ ಪುನಃ ತಂದಿದ್ದಾರೆ. ಈಗ ಕಳೆದ 2 ವರ್ಷದಿಂದ
ಇದು ನಡೀತಾ ಇದೆ. ಇದರಲ್ಲಿ ಏನಪ್ಪ ಅಂದರೆ ಇದು ಪ್ಯಾಕೇಜು ಏನು, ಕೃಷಿ ಹೊಂಡ ಮಾಡ್ಕೋಬೇಕು, ಕೃಷಿ ಹೊಂಡಕ್ಕೆ ಪಾಲಿಥಿನ್ ಲೈನಿಂಗ್ ಹಾಕಬೇಕು, ಆಮೇಲೆ ಸುತ್ತ ಫೆನ್ಸಿಂಗ್ ಮಾಡ್ಕೋಬೇಕು, ಡೀಸೆಲ್ ಪಂಪ್ ಸೆಟ್ಟು, ಸ್ಪ್ರಿಂಕ್ಲರು, ಇದೆಲ್ಲವನ್ನ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ. ಕೆಲವೆಲ್ಲ 80% ಸಬ್ಸಿಡಿ ಇದೆ. ಕೃಷಿ ಹೊಂಡಕ್ಕೆ 80% ಸಬ್ಸಿಡಿ ಇದೆ. ಆಮೇಲೆ ಇದಕ್ಕೆ ಏನು ಟಾರ್ಪಲಿನ್ಗೆ ಸಬ್ಸಿಡಿ ಇದೆ 80%, SC STಗೆ 90% ಇದೆ, ಡೀಸೆಲ್ ಪಂಪ್ ಸೆಟ್ಗೂ ಇದೆ 70%. ಆಮೇಲೆ ಇದು ಏನು ಹೇಳಿದೆ ಸ್ಪ್ರಿಂಕ್ಲರ್, ಅದಕ್ಕಂತೂ 90% ಇದೇ ಇದೆ. ಆಮೇಲೆ ಫೆನ್ಸಿಂಗ್ ಮಾತ್ರ ಜನರಲ್ 40% ಇದೆ, SC STಗೆ 50% ಇದೆ. ಫೆನ್ಸಿಂಗ್ ಕಬ್ಬಿಣದ್ದು ಕಲ್ಲು ಹಾಕಬಹುದು, ಕಲ್ಲು ಹಾಕಿ ತಂತಿ ಹಾಕಬಹುದು. ಆಯ್ತಾ, ಈಗ ಪ್ರೆಸೆಂಟ್ ಇದೆ. ರೈತರು ಇದನ್ನು ಉಪಯೋಗಿಸ್ಕೋಬೇಕು. ಯಾಕೆ ಅಂದ್ರೆ ಪರ್ಟಿಕ್ಯುಲರ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ 1 ಎಕರೆ ಇರೋರು 2 ಎಕರೆ ಇರೋರು ಮಾಡಿಸ್ಕೊಂಡ್ರೆ ಈಗ ಮಳೆ ಬಂದಾಗ ನೀರು ತುಂಬಿರುತ್ತೆ. ಆಯ್ತಾ, ಈಗ ಅವರು ಬೆಳೆ ಹಾಕಿರ್ತಾರೆ, ರಾಗಿನೋ ಮತ್ತೊಂದೋ ಏನೋ ಹಾಕಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾವಾಗಲೂ ಒಂದು ಮಳೆ ಹೊಂಟೋಗ್ತದೆ, ಒಂದು 15 ದಿವಸ ಮಳೆ ಬರಲ್ಲ, 20 ದಿವಸ ಮಳೆ ಬರಲ್ಲ. ಅವಾಗ ರೈತರಂತಾರ ಒಂದು ಮಳೆ ಬಂದಿದ್ರೆ ನನ್ನ ಬೆಳೆ ಗೆಟನ್ ಆಗ್ಬಿಡೋದು ಅಂತ. ಅಂತ ಸಂದರ್ಭದಲ್ಲಿ ಸಂದಿಗ್ಧ ಅಂತ ಅಂತೀವಿ, ಕ್ರಿಟಿಕಲ್ ಸ್ಟೇಜ್. ಆ ಸ್ಟೇಜ್ ಅಲ್ಲಿ ಇವರು ಈ ಮಳೆ ಇದು ಕೃಷಿ ಹೊಂಡದ ನೀರನ್ನ ಹಾಯಿಸ್ಕೊಬಿಟ್ರೆ ಸ್ಪ್ರಿಂಕ್ಲರ್ ಅಲ್ಲಿ, ಅವಾಗ ಉತ್ತಮವಾದಂತ ಬೆಳೆಯನ್ನ ನಿರೀಕ್ಷಿಸಬಹುದು. ಇದು ತುಂಬಾ ಅತ್ಯುತ್ತಮವಾದ ಯೋಜನೆ, ಕೃಷಿ ಭಾಗ್ಯ ಯೋಜನೆ. ಇದನ್ನ ರೈತ ಬಾಂಧವರು ಮಾಡ್ಕೋಬೇಕು ಅಂತ ನಾನು ಮನವಿಯನ್ನ ಮಾಡ್ತೀನಿ. ಸರ್, ಅದಲ್ಲದೆ ಮತ್ತೆ ಹೈಟೆಕ್ ಹೈಟೆಕ್ ಹಾರ್ವೆಸ್ಟಿಂಗ್ ಹಬ್ ಅನ್ನುವಂತ ಇದು ರಾಜ್ಯ ಸರ್ಕಾರದ ಯೋಜನೆ. ಇದರಲ್ಲಿ ನಾವು ಸುಮಾರು ಕಳೆದ ವರ್ಷ 4 KR ನಗರ 3 ಮತ್ತೆ HD ಕೋಟೆ ತಾಲೂಕಲ್ಲಿ ಭತ್ತದ ಕಂಬೈನ್ಡ್ ಹಾರ್ವೆಸ್ಟರ್ಗಳು ದೊಡ್ಡವು ಸುಮಾರು 28 ಲಕ್ಷ ವರ್ತ್ ಆಗ್ತವೆ. ಇದರಲ್ಲಿ ಏನಿದೆ, ಒಂದು ಕಂಬೈನ್ಡ್ ಹಾರ್ವೆಸ್ಟ್ರು, ಭತ್ತದ್ದು ಹಾರ್ವೆಸ್ಟ್ರು ಮತ್ತೆ ಒಂದು ಬೇಲರ್ ತಗೋಬೇಕು, ಕಂಪಲ್ಸರಿ ಅವೆರಡು ತಗೊಳ್ಳೇಬೇಕು. ಅವನ್ನ ತಗೊಂಡಂತ ಸಂದರ್ಭದಲ್ಲಿ ಅವು 28,000 ಆಗ್ತವೆ ಅಂದ್ರೆ ಸುಮಾರು 13 ಲಕ್ಷ ಸಹಾಯಧನ ರೈತರಿಗೆ ಸಿಗುತ್ತೆ, ಜನರಲ್ನವ್ರಿಗೆ 28 ಲಕ್ಷಕ್ಕೆ. SC ST ಆದ್ರೆ 21 ಲಕ್ಷದ ಗಂಟೆ ಸಹಾಯಧನ ಸಿಗುತ್ತೆ. ಇದಕ್ಕೆ ಹೆಚ್ಚಿನ ರೈತರು, ಅದರಲ್ಲೂ ಪ್ರಮುಖವಾಗಿ ಟಿ ನರಸೀಪುರ, ನಂಜನಗೂಡು, ಕೆಲವು ಪಾರ್ಟ್ಸ್ ಮೈಸೂರು, KR ನಗರ, ಇಲ್ಲೆಲ್ಲ ಭತ್ತ ಹೆಚ್ಚು ಬೆಳೆಯೋದ್ರಿಂದ ನಮ್ಗೆ ಈಗ ನೋಡಿ ಹೊರ ರಾಜ್ಯದಿಂದ ತಮಿಳ್ನಾಡು ಅಲ್ಲೆಲ್ಲ ಬರ್ತಾವೆ ಮಿಷಿನ್ಗಳು, ಅಲ್ಲಿಂದ ಬಂದು ಮಿಷಿನ್ಗಳು ಇಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ಅಂತ ಸಮಯದಲ್ಲಿ ನಾವು ಇಲ್ಲೇ ನಮ್ಮ ರೈತ ಬಾಂಧವರು ಯಾರು ಸ್ವಲ್ಪ ಆರ್ಥಿಕ ಶಕ್ತಿವಂತರಿದ್ದಾರೆ, ಅವರು ಇದನ್ನ ಕೊಂಡ್ಕೊಂಡ್ರೆ ಬಹಳ ಅನುಕೂಲ ಆಗ್ತದೆ. ಈ ಸಲ ಸುಮಾರು ಅರ್ಜಿಗಳು ಬಂದಿದ್ದಾವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರು ನಾವು ಹೆಚ್ಚು ಅನುದಾನವನ್ನ ತರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ರೈತರು ಅರ್ಜಿಗಳು ಬರಬೇಕು. ರೈತರು ಅದರಲ್ಲಿ ಬ್ಯಾಂಕ್ ಲೋನ್ ಕಂಪಲ್ಸರಿ, ಬ್ಯಾಕ್ ಎಂಡೆಡ್ ಸಬ್ಸಿಡಿ, ಇದು ಬ್ಯಾಂಕ್ ಲೋನ್ ತಗೊಳ್ಳೇಬೇಕು. ಯಾರು ಬ್ಯಾಂಕಲ್ಲಿ ಲೋನ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಆಗುತ್ತೆ ಮತ್ತೆ ಇದನ್ನ ತಗೊಳ್ಳಕ್ಕೆ ಸ್ವಲ್ಪ ಆರ್ಥಿಕವಾಗಿ ಚೈತನ್ಯ ಉಳ್ಳವರು ರೈತರುಗಳು ತಗೊಂಡ್ರೆ ಅನುಕೂಲ ಆಗ್ತದೆ. ಇದು ತುಂಬಾ ಅತ್ಯುತ್ತಮವಾದ ಯೋಜನೆ. ಇಷ್ಟು ಸಹಾಯಧನ ಯಾವುದರಲ್ಲೂ ಸಿಗೋದಿಲ್ಲ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಇದ್ರ ಜೊತೆಗೆ ಇವರು ರೈತ ಬಾಂಧವರು ನಾನು ಹೇಳೋದೇನು ಅಂದ್ರೆ, ಈಗ ಕೆಲವರು ಇದು ಏನು ಅಸಹಾಯಕತೆ ತೋರಿಸೋದೇನು ಅಂದರೆ, ನಮಗೆ ಡ್ರೈವರ್ಗಳ ಸಮಸ್ಯೆ, ರಿಪೇರ್ ನೋಡಿ. JCB ಬಂದಾಗ ಯಾರು ಡ್ರೈವ್ ಮಾಡೋಕ್ಕೆ ಹೆದರ್ಕೊಳ್ಳೋರು, ಯಾರೋ ಒಬ್ಬ ತುಂಬ ಎಕ್ಸ್ಪರ್ಟ್ ಇರೋನು ಓಡಿಸೋನು. ಇವತ್ತೇನು ಸಣ್ಣ ಹುಡುಗರುಗಳೆಲ್ಲ JCB ಓಡಿಸೋಂಗೆ ಆಗ್ಬಿಟ್ಟಿದ್ದಾರೆ. ಮತ್ತು ಅದಕ್ಕೆ ತಕ್ಕಂತೆ ರಿಪೇರ್ ಸೆಂಟರ್ಗಳು ಜಾಸ್ತಿ ಆಗಿದೆ. ಇದು ಆರಂಭ, ಎಲ್ಲವೂ ಹಂಗೆ ಇರ್ತದೆ. ಈಗ ನಮ್ಮ ಹುಡುಗರುಗಳು ಲೋಕಲ್ನವರು ಕಲ್ತ್ಕೊಳ್ತಾರೆ. ಕಲ್ತ್ಕೊಂಡ ಮೇಲೆ ಅವ್ರಿಗೆ ಏನು ದೊಡ್ಡ ವಿದ್ಯೆ ಆಗೋದಿಲ್ಲ, ಇದು ಅಲ್ವಾ? ಹಂಗಾಗಿ ಇದನ್ನ ರೈತ ಬಾಂಧವರು ಅದನ್ನ ಉಪಯೋಗಿಸ್ಕೋಬೇಕು ಅಂತ ನಾನು ಮನವಿಯನ್ನ ಮಾಡ್ಕೊಳ್ತೇನೆ. ಹಾಗೆ ಕಬ್ಬು ಬೆಳೆಗೆ ಯಾಂತ್ರೀಕರಣ ಕುರಿತು ನೋಡಿ, ಕಬ್ಬು ಬೆಳೆಗೆ ಯಾಂತ್ರೀಕರಣಕ್ಕೆ ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಬ್ಬು ಕಟಾವು ಯಂತ್ರ ತಗೊಂಡಿದ್ದಾರೆ. ಅದಕ್ಕೂ ಸಬ್ಸಿಡಿ ಇದೆ, ಇಲ್ಲೂ ತಗೋಬಹುದು, ಬೇಕಾದ್ರೆ ರೈತರು ಕೊಡಿಸ್ತೀವಿ. ಬಟ್ ಇದು ಪ್ರಮುಖವಾಗಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ನಮ್ಮ ರೈತರು 3 ಅಡಿ ಪಟ 4 ಅಡಿ ಪಟ ಇವು ಆಗಲ್ಲ, 4 ರಿಂದ 5 ಅಡಿ ಇರಬೇಕು. 4 ರಿಂದ 5 ಅಡಿ ಪಟ ಇದ್ರೆ ಈ ಒಂದು ಮೆಕ್ಯಾನಿಕಲ್ ಹಾರ್ವೆಸ್ಟ್ ಏನು ಯಾಂತ್ರೀಕೃತ ಕಬ್ಬಿನ ಕಟಾವು ಯಂತ್ರದಲ್ಲಿ ಕಟಾವು ಮಾಡಬಹುದು. ಈಗ ಶುಗರ್ ಫ್ಯಾಕ್ಟರಿಯವರು ಬನ್ನಾರಮ್ಮನವರು ತರಿಸಿದ್ದಾರೆ, ಅಲ್ಲೂ ನಡೀತಾ ಇದೆ. ಅದಕ್ಕೆ ಅದನ್ನ ರೈತರೇ ಬೇಕಾದ್ರೂ ತಗೋಬಹುದು, ಸಬ್ಸಿಡಿ ಇದೆ. ಆಮೇಲೆ ಆದಷ್ಟು 5 ಅಡಿ ಪಟಗಳನ್ನ ಹೊಸದಾಗಿ ಕಬ್ಬನ್ನ ನಾಟಿ ಮಾಡುವಂತ ರೈತ ಬಾಂಧವರು ಅನುಸರಿಸೋದು ಮುಖ್ಯ. ಆ 5 ಅಡಿ ಪಟ ಮಾಡಿ ಅಲ್ಲಿ ಮಧ್ಯದಲ್ಲಿ ಆರಂಭದಲ್ಲಿ ಇವರು ಇದನ್ನೆಲ್ಲ ಹಾಕಬಹುದು, ಬೀನ್ಸು, ಈರುಳ್ಳಿ, ಇವನ್ ಮೆಣಸಿನಕಾಯಿ ಹಾಕೋರು ಕೆಲವರು ಹಾಕ್ತಾರೆ, ಗೆಡ್ಡೆಕೋಸು ಹಾಕೋರು ಹಾಕ್ತಾರೆ. ಇವೆಲ್ಲ ಹಾಕಿ
ಬೆಳ್ಕೋಬಹುದು. ಈ ಹಂಗಾಗಿ ಹೌದು. ಅನುಕೂಲ ಆಗ್ತದೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಆಮೇಲೆ ಇನ್ನೊಂದು ಕಬ್ಬಿಗೆ 90% ಸಹಾಯಧನದಲ್ಲಿ ಡ್ರಿಪ್ ಇದೆ. ಡ್ರಿಪ್ ಅನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನೀರನ್ನ ಉಳಿತಾಯ ಮಾಡಬಹುದು, ಬೆಳೆ ಅತ್ಯುತ್ತಮವಾಗಿ ಬರ್ತದೆ. ಇದು ಯಾರು ಕಬ್ಬನ್ನ ರೈತ ಬಾಂಧವರು ಬೆಳೀತಾ ಇದ್ದೀರಿ, ಯಾರು ಬೋರ್ವೆಲ್ಗಳಿದೆ, ಅವರು ಡ್ರಿಪ್ ಅನ್ನ ಅಳವಡಿಸ್ಕೊಡ್ಬೇಕಾದ್ರೆ ದಯವಿಟ್ಟು ಹತ್ರದ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ, ಏನು ಸಹಾಯಕ ಕೃಷಿ ನಿರ್ದೇಶಕರು ಪ್ರತಿ ತಾಲೂಕಿನಲ್ಲಿದ್ದಾರೆ, ಅದಕ್ಕೆ ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀವಿ ನೋಡ್ರಿ. ಎಸ್ ಸರ್, ಖಂಡಿತ ಸರ್. ಸಾಕಷ್ಟು ವಿಚಾರಗಳನ್ನು ತಾವು ಹಂಚ್ಕೊಳ್ತಾ ಇದ್ದೀರಿ. ಸೊ ಇನ್ನೇನು ಬಹುಶಃ ನೆಕ್ಸ್ಟು HD ಕೋಟೆ ಸರಗೂರು ಭಾಗದಲ್ಲಿ ಭತ್ತ ಬೆಳೆ ಇನ್ನೇನು ಶುರು ಆಗುತ್ತೆ ಆಗಸ್ಟ್ ತಿಂಗಳಲ್ಲಿ. ಸೊ ಅವ್ರಿಗೆ ಏನಾದರೂ ಮತ್ತಷ್ಟು ಏನಾದ್ರು ಮಾಹಿತಿ, ಈ ಭತ್ತ ಈಗ ಕೆಲವು ಮುಸುಕಿನ ಜೋಳದಲ್ಲೆಲ್ಲ ಸ್ವಲ್ಪ ಅದರಲ್ಲಿ ಸೋತಿದ್ದಾರೆ. ಸೊ ಮುಂದೆ ಬರುವಂಥ ಬೆಳೆಯಲ್ಲೂ ಕೂಡ ಸೋಲ್ಬಾರ್ದು ಅಂದರೆ ಈಗ ಏನು ಮುಂಜಾಗ್ರತೆ? ಭತ್ತದಲ್ಲಿ ತುಂಬ ಸಿಂಪಲ್ ಆಗಿ ಹೇಳೋದೇನೆಂದರೆ, ಈ ನಾಟಿ ಮಾಡುವ ಸಮಯದಲ್ಲಿ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳು ಅಂದರೆ ಕಾಂಪ್ಲೆಕ್ಸಸ್ಗಳು ಅಂದರೆ 3 ಇರಬೇಕು. NPK 3 ಇರುವಂಥ ಗೊಬ್ಬರಗಳನ್ನು ಬಳಕೆ ಮಾಡಿ. ಇಲ್ಲ ನಾವು 20-20 2 ಇರೋದು ಇದನ್ನೇ ಬಳಕೆ ಮಾಡ್ತೀವಿ ಅನ್ನೋದಾದ್ರೆ ನಮ್ದು ಅಭ್ಯಂತರ ಇಲ್ಲ. ಅದ್ರ ಜೊತೆ ಪೊಟ್ಯಾಶ್ ಹಾಕಿ. ಪೊಟ್ಯಾಶ್ ಕಂಪಲ್ಸರಿಲಿ ಹಾಕ್ಬೇಕು, ಮೂಲ ಗೊಬ್ಬರವಾಗಿ ಹಾಕ್ಬೇಕು, ನಾಟಿ ಸಮಯದಲ್ಲೇ ಹಾಕ್ಬೇಕು. ಇದು ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸುತ್ತೆ. ಹೌದು, ಮತ್ತೆ ಕಾಳು ಕಟ್ಟೋದು, ಕಾಳನ್ನು ತೂಕ ಹೆಚ್ಚಿಸ್ತದೆ. ಆಮೇಲೆ ಜೊತೆಗೆ ಏನು ಜಿಂಕ್ ಸಲ್ಫೇಟ್ ನಾನು ಹೇಳಿದೆ, ರೈತ ಸಂಪರ್ಕಕ್ಕೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇದೆ. 5 kgಗೆ 160 ರೂಪಾಯಿ ಕೇವಲ. ಅದರ ಪೂರ್ಣ ಬೆಲೆ 320, 160 ರೂಪಾಯಿಗೆ ಸಿಗ್ತದೆ. ಇದನ್ನ ಕನಿಷ್ಠ ನಾವು 6-8 ಹೇಳ್ತೀವಿ, 5 kgನಾರು ಹಾಕಿ ದಯವಿಟ್ಟು. ಇದನ್ನು ನಾಟಿ ಸಮಯದಲ್ಲೇ ಹಾಕಿ. ಆಮೇಲೆ ಇನ್ನೊಂದು ಏನು ಖರ್ಚಿಲ್ಲದ ಬೇಸಾಯ ಕ್ರಮಗಳು ಅಂತ ಹೇಳಿದೆ, ನಾನ್ ಕ್ಯಾಶ್ ಇವು ಅಂತೀವಿ ಪ್ರಾಕ್ಟೀಸಸ್, ಅಗ್ರಾನಮಿಕ್ ಪ್ರಾಕ್ಟೀಸಸ್. ಅದರಲ್ಲಿ ಏನಂದರೆ, ಈಗ 5ರಿಂದ 6 ಸಾಲಿಗೆ ಒಂದು ಸಾಲನ್ನು ಪೂರ್ವ ಪಶ್ಚಿಮಾಭಿಮುಖವಾಗಿ ಖಾಲಿ ಬಿಡ್ತಕ್ಕಂಥದ್ದು, ಅದನ್ನು ಮಾಡಿ. ಆಮೇಲೆ ಡ್ರೈ ಆ್ಯಂಡ್ ವೆಟ್ ಮೆಥಡ್ ಹೇಳಿದೆ, ಅಂದರೆ ಒಂದು 3 ದಿವಸ ನೀರು ನಿಲ್ಸೋದು, ನೀರು ನಿಲ್ಸಾದ್ಮೇಲೆ ನೀರನ್ನು ತೆಗಿಯೋದು ಒಂದು 4-5 ದಿವಸ. ಬಟ್ ಬಿರುಕು ಬಿಡಬಾರ್ದು, ಬಟ್ ತೇವಾಂಶ ಇರಬೇಕು, ಆ ರೀತಿ ನೋಡ್ಕೊಳ್ಳೋದು. ಬಟ್ ನೀವು ಮೇಲ್ಗೊಬ್ಬರವಾಗಿ ಯೂರಿಯಾ ಹಾಕಿದಂಥ ಸಂದರ್ಭದಲ್ಲಿ ನೀರನ್ನು ತಕ್ಷಣ ತೆಗಿಬೇಡಿ, ಯಾಕೆಂದರೆ ಅದರಲ್ಲಿ ಯೂರಿಯಾ ಅಂಶ ಇರ್ತದೆ, ಅದು ಮತ್ತೆ ಬೇರೆ ಕಡೆ ಹೋಗ್ಬಿಡ್ತದೆ. ಅವಾಗ ಹಾಕ್ದಾಗ ಒಂದು 4 ದಿವಸ 6 ದಿವಸ ಇದು ಮಾಡಿ. ಆದಷ್ಟು ನೀರನ್ನು ಹೆಚ್ಚು ನಿಲ್ಲಿಸಬೇಡಿ, ನೀರು ಹೆಚ್ಚು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಇವೆಲ್ಲ ಇಷ್ಟು ಮಾಡ್ಕೊಂಡ್ರೆ, ಮತ್ತೆ ನೀವು ಏನಾದರೂ ಕೀಟಬಾಧೆ, ರೋಗಬಾಧೆ ಪ್ರತಿ ದಿವಸ ನೋಡ್ತಾ ಇರಬೇಕು, ಏನು ಬರ್ತದೆ ಏನು ಹೋಗ್ತದೆ ಅನ್ನೋ ಅಂಥದ್ದು. ಅಂಥ ಸಂದರ್ಭಗಳಲ್ಲಿ ತಕ್ಷಣ ರೈತ ಸಂಪರ್ಕ ಕೇಂದ್ರಕ್ಕೆ ತಗೊಂಡೋಗಿ ಸ್ಯಾಂಪಲನ್ನು ತೋರಿಸಿ, ಅದು ರೋಗ ಬಾಧೆಯಿಂದ ಬಂದಿದೆಯಾ ಕೀಟಬಾಧೆಯಿಂದ ಬಂದಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿದ್ರೆ, ಇಲ್ಲ ರೋಗ ಬಾಧೆ ಹೊಡಿಬೇಕು, ಕೀಟಬಾಧೆ ಕೀಟದ್ದೇ ಹೊಡಿಬೇಕು, ಎರಡು ಇಂಟರ್ಚೇಂಜ್ ಆಗಬಾರ್ದು. ಆಯ್ತಾ? ಅದನ್ನ ಮಾಡಿದ್ರೆ ರೈತನಿಗೆ ದುಡ್ಡು ಉಳಿತದೆ, ಪರಿಣಾಮಕಾರಿಯಾಗಿ ಕಂಟ್ರೋಲು ಬರ್ತದೆ. ಸರ್, ಈಗ ಈ ಥರದೊಂದು ಬೆಳೆಗಳ ಸಂದರ್ಭದಲ್ಲಿ ಏನಾದರೂ ಆ ಗ್ರಾಮ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರನ್ನು, ರೈತರನ್ನು ಒಟ್ಟಿಗೆ ಸೇರಿಸಿ ಈ ಮುಂದೆ ಬೆಳಿಬೋದು. ಉದಾಹರಣೆಗೆ ಆಗಸ್ಟಲ್ಲಿ ಭತ್ತ ಬೆಳೀತಾರೆ ಅಂದರೆ ಏನೇನೆಲ್ಲ ನೀವು ಮುಂಜಾಗ್ರತೆ ವಹಿಸಬೇಕು, ಈಗ ನೋಡಿ, ನಾವು ಒಂದು ಮಾಹಿತಿ ಕೊಡ್ಬೋದು. ಹ್ಯಾಂಡ್ ಬಿಲ್ಗಳು ಮಾಡಿಸಿದೀವಿ, ಆಮೇಲೆ ಹೋಬಳಿ ಮಟ್ಟದಲ್ಲಿ ಮಾಡಿದೀವಿ. ಗ್ರಾಮ ಪಂಚಾಯತಿಯಲ್ಲಿ ಮಾಡುವಷ್ಟು ಸಿಬ್ಬಂದಿಗಳು ನಮ್ಮ ಹತ್ರ ಇಲ್ಲ, ಸಿಬ್ಬಂದಿ ಕೊರತೆನೂ ಇದೆ ನಮ್ಮ ಹತ್ರ. ಈಗ ನಮ್ಮ ಹತ್ರ ಸುಮಾರು ಸಿಬ್ಬಂದಿ ಕೊರತೆ ಇದೆ. ಹಂಗನ್ಬಿಟ್ಟು ನಾವು ಅದನ್ನ ನೆಪ ಮಾಡ್ಕೊಳ್ಳಲ್ಲ. ಬಟ್ ಹೋಬಳಿ ಮಟ್ಟದಲ್ಲೆಲ್ಲ ಕಾರ್ಯಾಗಾರಗಳನ್ನ ಮಾಡಿಸಿದೀವಿ ಪ್ರತಿ ಹೋಬಳಿಗಳಲ್ಲಿ. ಆಮೇಲೆ ಜೊತೆಗೆ ಕೆಲವು ಕಡೆ ಪ್ರಮುಖವಾದ ಗ್ರಾಮ ಪಂಚಾಯಿತಿಗಳಿಗೂ, ಈಗ ನೋಡಿ ಮೊನ್ನೆ ಕೃಷಿ ವಿಕಸಿತ ಸಂಕಲ್ಪ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರದವರು ಒಂದು ಯೋಜನೆಯನ್ನ ಮಾಡಿದ್ರು. ಅದರಲ್ಲಿ ರೈತರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. ಅದು ಆಲ್ಮೋಸ್ಟ್ ಗ್ರಾಮ ಪಂಚಾಯಿತಿಗಳ ಲೆವೆಲಲ್ಲಿ ಸುಮಾರು KVK ಕೃಷಿ ತೋಟಗಾರಿಕೆ ಅಲ್ಲಲ್ಲೇ ಹೋಗಿ ಸಾಕಷ್ಟು ಕಾರ್ಯಾಗಾರಗಳನ್ನು ಮಾಡಿದ್ದೀವಿ. ಅದರಲ್ಲಿ ಈ ಏನು ಬೆಳೆ ತಗೋಬೇಕು, ಯಾವ ರೀತಿ ಮಾಡಬೇಕು, ಸಾವಯವ ಇದನ್ನ ಯಾವ ರೀತಿ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ತಿಳುವಳಿಕೆಯನ್ನ ನೀಡಿದ್ದೀವಿ. ಅದು ಮಾಡ್ತಾನೆ ಇದ್ದೀವಿ. ಬಟ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಹೆಚ್ಚು ಈಗ ಸಿಬ್ಬಂದಿ ಮೊನ್ನೆ ಇದರಲ್ಲಿ
ನಮ್ಮ ಸಿಬ್ಬಂದಿ ತುಂಬಲಿಕ್ಕೆ ಕೂಡ 900 ಹುದ್ದೆಗಳಿಗೆ ಈಗ ಕಾಲ್ಫರ್ ಮಾಡಿದ್ದಾರೆ ಸ್ಟೇಟಲ್ಲಿ. ಅವರು ಬಂದರೆ ಸ್ವಲ್ಪ ನಮಗೆ ಇನ್ನೂ ಸುಧಾರಿಸುತ್ತೆ. ಆಮೇಲೆ ನಮ್ಮ ರೈತ ಬಾಂಧವರು ಅಷ್ಟೇ, ಅದು ಅವ್ರು ಬರ್ತಾರೆ ಹೇಳ್ತಾರೆ ಅನ್ನೋದನ್ನೇ ಕಾಯಬಾರ್ದು, ನೀವೇ ಬರಬೇಕು. ಈಗ ಹೋಬಳಿ ಮಟ್ಟಕ್ಕೆ ಮಾಡಿರೋ ಉದ್ದೇಶನೇ ಅದು. ರೈತ ಸಂಪರ್ಕ ಕೇಂದ್ರ ಮಾಡಿರೋದೇ ಉದ್ದೇಶ. ಆ್ಯಕ್ಚುಲಿ ಅಲ್ಲಿ ಏನು ಹೇಳ್ತಾರೆ, ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಸಿರಿಕಲ್ಚರು ಸಿಬ್ಬಂದಿಗಳು ಅಲ್ಲಿ ಇರಬೇಕು. ರೈತ ಅಲ್ಲಿಗೆ ಬಂದಾಗ ಎಲ್ಲ ಇಲಾಖೆಯವರು ಸಿಗಬೇಕು ಅಂತ ಇರೋದು. ಆಯ್ತಾ, ಅಲ್ಲಿ ಬಂದಾಗ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ಬೇಕು ಅಂತ. ಆಯ್ತಾ, ಹಂಗಾಗಿ ಈಗ ಕೆಲವೊಂದಷ್ಟು ಈಗ ತಾಲೂಕು ಮಟ್ಟ ನೀವು ಎಲ್ಲಿ ಹೋಗ್ತೀರೋ ಅಲ್ಲಿ ತಗೊಳ್ಳಿ. ತಾಲೂಕು ಮಟ್ಟಕ್ಕೆ ಹೋದಾಗ ತಾಲೂಕು ಮಟ್ಟದಲ್ಲೇ ತಗೊಳ್ಳಿ. ಹೋಬಳಿ ಹತ್ರ ಇದೆ ಅಂದರೆ ಹೋಬಳಿಗೆ ಹೋದರೆ ಮಾಹಿತಿ ತಗೊಳಕ್ಕೆ ಎಲ್ಲಾದ್ರೆ. ಎಸ್ ಸರ್, ಖಂಡಿತ ಒಂದು ಸಿಬ್ಬಂದಿ ಕೊರತೆ ಇದೆ. ಈಗ ಅದಕ್ಕೆ ತಕ್ಕವಾಗಿ ನೀವು ತರಬೇತಿನ ಕೊಡ್ತಾ ಇದ್ರಿ. ಆದರೆ ಜನರು ಕೂಡ ಹೆಂಗೆ ಈಗ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಹೋಬಳಿ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ ಗೌರ್ಮೆಂಟ್ ಆಸ್ಪತ್ರೆಗೆ ನಾವೇ ಹೋಗಿ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ತೀವಿ ಅಥವಾ ಅದಕ್ಕೆ ಚಿಕಿತ್ಸೆಗಳನ್ನು ಪಡ್ಕೊಳ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಭೂಮಿಯಲ್ಲಿ ಬೆಳೆ ಹಾಕ್ತೀವಿ ಅಂತ ಹೇಳಿದರೆ ನಮ್ಮ ಬೆಳೆಗೆ ನಾವೇ ಹೋಗಿ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ತಗೊಳ್ಳೋದು ಬಹಳ ಮುಖ್ಯ. ಸೊ ಆ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಬೇಕು. ಅಂದರೆ ಈಗ ನಾವು ಒಂದು 15,000 to 20,000 ಮಣ್ಣು ಮಾದರಿ ತೆಗಿತೀವಿ ವರ್ಷಕ್ಕಷ್ಟೇ. 20,000 ಮಣ್ಣು ಮಾದರಿ ತೆಗಿತೀವಿ ನಮ್ಮ ಸಿಬ್ಬಂದಿ ಇದರಲ್ಲಿ ಪ್ಲಸ್ ಇದರಲ್ಲಿ. ಬಟ್ ಅಷ್ಟಕ್ಕೆ ನಾವು ಸಂಪೂರ್ಣ ಆಯ್ತು ಅಂತ ಅನ್ಕೊಳಕ್ಕಾಗಲ್ವಲ್ಲ. ನಮ್ಮ ರೈತ ಬಾಂಧವರು ಏನು ಮಾಡಬೇಕು, ಎಲ್ಲಿ ಯಾರಲ್ಲಿ ತೆಗ್ದಿರಲ್ಲ ಅವರು ಅದನ್ನು ತಗೊಬಂದು ಇಲ್ಲಿ ಏನೊಂದು 300 ರೂಪಾಯಿ 280 ರೂಪಾಯಿ ಅದನ್ನು ಕೊಟ್ಟು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ವಲ್ಲ. ಸ್ವಲ್ಪ ಸ್ವಯಂ ಜಾಗೃತರಾಗಲೇಬೇಕು. ಎಸ್ ಸರ್. ಸರ್, ಸಾಕಷ್ಟು ವಿಚಾರಗಳನ್ನು ತಾವು ಹಂಚಿಕೊಂಡಿದ್ರಿ. ಈ 1 ಗಂಟೆಯಲ್ಲಿ ಬಹುಶಃ ಸಂಕ್ಷಿಪ್ತವಾಗಿ ಎಲ್ಲವನ್ನ ಕವರ್ ಮಾಡಿದಿರಿ ಸರ್. ಸರ್, ಒಟ್ಟಾರೆ ಹೇಳೋದಾದರೆ ನಮ್ಮ ರೈತರಿಗೆ ಅಥವಾ ಕೇಳುಗರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ರೈತ ಬಾಂಧವರು ತುಂಬ ಕಷ್ಟಪಡ್ತಾರೆ. ಬಟ್ ಆ ಕಷ್ಟಪಡೋದು ಅದಕ್ಕೆ ಸುಖ ಸಿಗಬೇಕು ಅಂದಾಗ ನಾವು ವೈಜ್ಞಾನಿಕವಾಗಿ ಮಾಡಿದಾಗ ಮಣ್ಣು ಪರೀಕ್ಷಾ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಮತ್ತು ವಿವೇಚನಾ ರಹಿತವಾಗಿ ಯಾವುದೇ ಕೆಮಿಕಲ್ಸ್ಗಳನ್ನು ಬಳಕೆ ಮಾಡಬಾರ್ದು. ಇವೆಲ್ಲ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನೂ ಅಷ್ಟೇ, ರಾಸಾಯನಿಕ ಗೊಬ್ಬರಗಳ ಬಳಕೆಯಲ್ಲೂ ನಾವು ಇದು ಮಾಡಬೇಕು. ಆಮೇಲೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು. ಈಗ ಏನು ದ್ವಿದಳ ಧಾನ್ಯಗಳನ್ನ ಒಂದ್ಸಲಿ ಸೇರಿಸ್ಕೊಳ್ಳೋದು ಒಳ್ಳೆಯದು. ಯಾವುದೇ ಬೆಳೆ ಪರಿವರ್ತನೆಯಲ್ಲಿ ದ್ವಿದಳ ಧಾನ್ಯನ ಸೇರಿಸ್ಕೊಳ್ಳೋದ್ರಿಂದ ನಾವು ಯೂರಿಯಾ ಅಂಶವನ್ನು ಕಡಿಮೆ ಕೊಡ್ಬೋದು. ಅವೇ ಸ್ಥಿರೀಕರಿಸ್ತವೆ ಸಾರಜನಕನ ಈ ದ್ವಿದಳ ಧಾನ್ಯಗಳು. ಈಗ ನೋಡಿ, ನಮ್ಮದು ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದಾಗ ಇವತ್ತಿನ ಪರಿಸ್ಥಿತಿಗೆ 6,000 ಮೆಟ್ರಿಕ್ ಟನ್ ಯೂರಿಯಾ ಜಾಸ್ತಿ ಬಳಕೆ ಆಗಿದೆ. ಕಳೆದ ವರ್ಷ ಇದೇ ಅವಧಿಗೆ 6,000 ಕಡಿಮೆ ಇತ್ತು. 6,600 ಮೆಟ್ರಿಕ್ ಟನ್ ಯೂರಿಯಾ ಜಾಸ್ತಿ ಬಳಸಿದೀವಿ. ಅಲ್ಲ, ಕೆಲವರು ನೀರು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಯೂರಿಯಾ ಬಳಸೋ ಪದ್ಧತಿ ತಪ್ಪು. ಅದರಿಂದ ಅದಕ್ಕೂ ಸಂಬಂಧ ಇಲ್ಲ. ನೀವು ಏನ್ ಮಾಡಬೇಕು, ನೀರು ಇದು ಮಾಡಬೇಕು. ಮಳೆ ಜಾಸ್ತಿ ಆಯ್ತು ಅನ್ನೋ ಕಾರಣಕ್ಕೆ ಬಸಿ ಕಾಲುವೆಗಳು ಮಾಡಬೇಕು. ಬಸಿ ಕಾಲುವೆ ನೀರು ಸುತ್ತ ಜಮೀನು ಸುತ್ತ ನೀರು ಬಸಿಲಿಕ್ಕೆ. ಅದು ಬಿಟ್ಟು ಯೂರಿಯಾ ಹಾಕಿದ್ರೆ ಸರಿ ಹೋಗ್ತದೆ ಅನ್ನುವಂಥದ್ದು ಅದರಿಂದ ದುಷ್ಪರಿಣಾಮನೇ ಹೆಚ್ಚಾಗುತ್ತೆ. ಹೌದು. ಯಾಕೆಂದ್ರೆ ನಾವು ಒಂದ್ಸಲಿ ನೋಡಿ, ಇವೆಲ್ಲನೂ ಈ ಗಾಳಿ ಇದು ಮತ್ತೆ ಭೂಮಿ ಇವೆಲ್ಲನೂ ನಾವು ನಮ್ಮ ಮುಂದಿನ ಏನು ಪೀಳಿಗೆಯಿಂದ ನಾವು ಸಾಲ ಪಡೆದಂಗೆ ವರ್ಗಾಯಿಸ್ಬೇಕಲ್ಲ, ಅವನ್ನ ವರ್ಗಾಯಿಸ್ಬೇಕು. ಅವ್ರಿಗೆ ವರ್ಗಾಯಿಸ್ಬೇಕಾದ್ರೆ ನಾವು ಸುಸ್ಥಿತಿಯಲ್ಲಿ ವರ್ಗಾಯಿಸ್ಬೇಕು. ಸುಸ್ಥಿತಿಯಲ್ಲಿ. ಯಾಕೆಂದ್ರೆ ಇವು ನಮ್ಮ ಮುಂದಿನ ಪೀಳಿಗೆನೆ, ನಮ್ಮ ಮಕ್ಕಳು ಮೊಮ್ಮಕ್ಕಳೇ ಇವನ್ನ ಬಳಸುವಂಥವ್ರು. ಅವ್ರಿಗೆ ಏನು ಕೊಡ್ತೀವಿ ಹಂಗಾದ್ರೆ ನಾವು? ಇದೆಲ್ಲ ಹಾಳು ಮಾಡಿಬಿಟ್ರೆ ನಾವೇ ಇದು ಮಾಡಿದ್ರೆ. ಈ ಜಾಗೃತಿ ನಾವು ಇರಲೇಬೇಕಾಗತ್ತೆ ನಮ್ಮಲ್ಲಿ ಅಂತ ಸರ್. ಎಸ್ ಸರ್, ಭಾಳ ಸಂತೋಷ ಆಯಿತು ಸರ್ ತಮ್ಮ ಜೊತೆ ಮಾತನಾಡಿದ್ದು. ಪ್ರಸ್ತುತ ಸಂದರ್ಭದಲ್ಲಿ ರೈತರಿಗೆ ಬೇಕಾದಂತಹ ಮಾಹಿತಿಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ, ರೈತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತುಂಬ ತಮಗೂ ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಕೃಷಿ ಇಲಾಖೆಯಲ್ಲಿರುವಂತಹ ಸೇವಾ ಸೌಲಭ್ಯಗಳ ಕುರಿತ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಲವು ಮಾಹಿತಿಗಳನ್ನು ತಾವು ಪಡ್ಕೊಂಡ್ರಿ. ಇಷ್ಟೊತ್ತು ಈ ಎಲ್ಲ ಮಾಹಿತಿಯನ್ನು ನಮಗೆ ನೀಡಿದವರು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ KH ರವಿರವರು. ಇದು ಇವತ್ತಿನ ಕಾರ್ಯಕ್ರಮ.